ಸೂಪರ್ ಗುರು. Presented by Ren. ಸೆಂಟು ಹಲ್ಪುಡಿ ಅನ್ಕೊಂಡು ಬೇರೆ ಬೇರೆ ಅವತಾರದಲ್ಲಿ ಕಾಣಿಸ್ಕೊಂಡು ನಮ್ಮ ಸೀನಿಯರ್ಸ್ ಹಾಗೂ ಜೂನಿಯರ್ಸ್ ಮಾಡಿದ ಆಡ್ಗಳಂತೂ ಸೂಪರ್ ಹಿಟ್. ಮುಂದೆ ಅವ್ರು ಹಾಕೋ ವೇಷ ಯಾವುದು, ನಡೆಸೋ ಲೀಲೆಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ. ತನ್ನ ತಂದೆಯ 1 ವರ್ಷದ ತಿಥಿ ಕಾರ್ಯವನ್ನ ನೆರವೇರಿಸಬೇಕಿದ್ದ ಅಭಿ ತನ್ನ ತಂದೆಯನ್ನ ನೆನೆದು ಕಣ್ಣೀರು ಹಾಕ್ತಿದ್ದಾನೆ. ರೆಡ್ ಅಂಡ್ ಬ್ಲೂ ಟೀಮ್ಗೆ ಶುಭೋದಯ. ಇಂದು ಶಾಕಿಂಗ್ ಶುಕ್ರವಾರ. ಎಲ್ಲರೂ ಈ ಕೂಡಲೇ ತಮ್ಮ ತಂಡದ ಸಮವಸ್ತ್ರ ಧರಿಸಿ ತಯಾರಾಗಿ ಹೊರಡಿ. ಲೈಫ್ ಸೂಪರ್ ಗುರು. ನಿನ್ನೆ ಏನು ನಡೆದಿದೆ ಬಿಟ್ಟಿದೆ ಅದು ಸೆಕೆಂಡ್ರಿ. ನೆನೆ ಆಗೋಯ್ತು. ಇವತ್ತೆಲ್ಲ ಹೊಸ ಗೇಮ್ ಮಾಡೋಣ. ಇವತ್ತು ವಿನ್ ಆಗಬೇಕು. ಓಕೆ ಅಲ್ವಾ ಅರ್ಜುನ್? ಮೋಸ್ಟ್ಲಿ ನಾ ಪರ್ಫಾರ್ಮ್ ಮಾಡೋ ಡೌಟೇ ಇದೆ. ನನಗೆ ಗೊತ್ತಿತ್ತು ದಿಸ್ ಮ್ಯಾನ್ ವುಡ್ ರಿಯಾಕ್ಟ್ ಅಂತ ನನಗೆ ಪಕ್ಕಾ ಗೊತ್ತಿತ್ತು. ನನಗೆ ಈ ವಾತಾವರಣದಲ್ಲಿ ಇರಕ್ಕೆ ಆಗ್ತಾ ಇಲ್ಲ. ವಯಸ್ಸಾದರಷ್ಟು ಪ್ಲೀಡ್ ಮಾಡ್ಬೇಕಾದ್ರು ಸ್ವಲ್ಪ ರಿಯಾಕ್ಷನ್ ಇರಬೇಕು. ಟೀಮ್ ವಿನ್ ಆಗ್ಲಿ ಅಂತ ಒಂದು ಇದ್ಬೇಕಲ್ವಾ. ಸೊ ಅದೂ ಇಲ್ಲ. ನಾನು ಆಡಲ್ಲ ಅಂತ ಕುತ್ಕೊಂಡ್ಬಿಟ್ರೆ ನಂಗೆ ಅದನ್ನು ಸಿಟ್ಟು ಬರ್ತಿತ್ತು. ನಿಮಗೆ ಏನಾದ್ರೂ ನನ್ನ ಮೇಲೆ ಒಂಚೂರಾದ್ರೂ ಪ್ರೀತಿ ಇದ್ರೆ ದಯವಿಟ್ಟು ನಾನು ಓಟ್ ಕೊಟ್ಟು ಕಳಿಸ್ಕೊಟ್ಬಿಡಿ. ಕಾನ್ಫಿಡೆನ್ಸ್ ಇರಬೇಕು. ಓವರ್ ಕಾನ್ಫಿಡೆನ್ಸ್ ದಯವಿಟ್ಟು ಬೇಡ. ಹೋರಾಡೋದು 100% ಅಲ್ಲ, 200% ಬೇಕು. ತಿರ್ಗಾ ಒಂದು ಪ್ರಶ್ನಿಸ್ಕೋತೀನಿ ನಮ್ಮ ಟೀಮ್ಗೋಸ್ಕರ ದಯವಿಟ್ಟು ಮಾಡಿ. ನಿಮ್ಮ ಕೈಲಾಗುತ್ತೆ, ನೀವು ಮಾಡಲೇಬೇಕು. ಚಕ್ರವರ್ತಿ ಸರ್ ಆಡಿದ ಮಾತುಗಳು, ಅವ್ರ ವಯಸ್ಸಿಗೆ ಅವ್ರ ಅನುಭವದ ಮಾತುಗಳು, ಅವ್ರ ವೆಯ್ಟೇಜ್ ಇರೋ ವರ್ಡ್ಸ್ ನಂಗೆ ತುಂಬಾ ಇಂಪ್ರೆಸ್ ಆಗಿ ನನಗೆ ಫೀಲ್ ಆಯಿತು. ಬಿಡಿ ಸರ್, ಟೀಮ್ಗೋಸ್ಕರ ಮಾಡಿ. ಅದೇ ಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕ. ಹಾಯ್ ಬೆಂಗಳೂರು. ತಗೊಳಪ್ಪ. ವೆಲ್ಕಮ್ ಟು ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ಗುರುಗಳೇ, ಕಾರ್ಡ್ ನೋಡಿದ್ರೆ ನನಗೆ ಯಾಕೋ ಬೇಜಾನ್ ಭಯ ಆಗ್ತಾ ಇದೆ ಗುರುಗಳೇ. ಚಾಲೆಂಜ್ ಏನು ಇತ್ತ ಅಂತ ಮಾತಾಡೋದಕ್ಕೆ ಮುಂಚೆ ನಾವು ಕಂಟೆಸ್ಟೆಂಟ್ಗಳನ್ನ ಕರೆದು ಬಿಡೋಣ. ಟೀಮ್ ರೆಡ್ ಅಂಡ್ ಬ್ಲೂ, ನಿಮ್ಗೆಲ್ಲ ಗೊತ್ತಿರೋಂಗೆ ಇವತ್ತು ಶಾಕ್ ಶುಕ್ರವಾರ. ನಿಮ್ಮಲ್ಲಿ ಒಬ್ರು ನಮ್ಮ ಶೋನ ಅಂದ್ರೆ ಲೈವ್ ಸೂಪರ್ ಗುರು ಮನೇನ ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ. ಅದ್ಯಾರು ಅಂತ ನಮಗೂ ಗೊತ್ತಿಲ್ಲ. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್. ಓಕೆ ಗುರುಗಳೇ, ಈಗ ಇವ್ರಿಗೆ ನಾವು ಟಾಸ್ಕ್ ನ ಎಕ್ಸ್ಪ್ಲೇನ್ ಮಾಡೋ ಟೈಮ್ ಬಂದಿದೆ. ಕಾರ್ಡಲ್ಲಿ ನಾವು ಹಾಕಿರೋಂತ ಒಂದು ಸೆಟಪ್, ಅದ್ರ ಜೊತೆ ನಾವಿಬ್ರು, ನಮ್ ಜೊತೆ ನೀವೆಲ್ಲರೂ, ಏನ್ ಅನ್ಸ್ತಾ ಇದೆ ನಿಮ್ಗೆ? ವೆರಿ ಇಂಟ್ರೆಸ್ಟಿಂಗ್. ಬಟ್ ಭಯನೂ ಆಗ್ತಾ ಇದೆ ಏನಿರುತ್ತಪ್ಪ ಅಂತ. ಓಕೆ, ಆ ಭಯನ ನಾವು ಜಾಸ್ತಿ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಶರತ್ ತಗೊಂಬಂದ್ ಇಟ್ಬಿಟ್ಟು ಹೋಗಪ್ಪ. ಶಾಕ್ ಶುಕ್ರವಾರದ ಟಾಸ್ಕ್ ಬಹಳ ಭಯಾನಕವಾಗಿರುತ್ತೆ. ಫಿಸಿಕಲ್ ಆಗಿ ತುಂಬಾ ಡೇಂಜರಸ್ ಆಗಿರುತ್ತೆ. ಯಾಕಂದ್ರೆ ನೀರು, ಗಾಳಿ, ಭೂಮಿ, ಆಕಾಶ ಮತ್ತು ಅಗ್ನಿ, ಈ 5 ಅಂಶಗಳನ್ನ ಇಟ್ಕೊಂಡು ರೂಪಿಸಿರೋ ಚಕ್ರವ್ಯೂಹ ಇದೆ. ಈ ಪಂಚಭೂತಗಳ ಚಕ್ರವ್ಯೂಹನ ಭೇದಿಸಕ್ಕೆ 7 ಗುಂಡಿಗೆ ಸಾಕಾಗಲ್ಲ. ತುಂಬಾನೇ ಡೇಂಜರಸ್ ಆಗಿರುವಂತಹ ಟಾಸ್ಕ್. ಈ ಟಾಸ್ಕ್ ಅಲ್ಲಿ ಪ್ರತಿಯೊಬ್ಬರು ನಿಮ್ಮ ತಂಡನ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಡ್ತೀರ. ಅದರ ಜೊತೆಗೆ ನಿಮ್ಮ ಟೀಮ್ ಮೆಂಬರ್ಸ್ನ ಅಪಾಯದಿಂದ ಪಾರ್ ಮಾಡೋದಕ್ಕೆ ನೀವು ಈ ಟಾಸ್ಕ್ ಅಲ್ಲಿ ಹೋರಾಡ್ತೀರ. ಈ ಚಕ್ರವ್ಯೂಹ ಟಾಸ್ಕ್ ಟೋಟಲ್ ಆಗಿ 5 ಲೇಯರ್ಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ಇಬ್ರು ಇರ್ತೀರಾ. ಒಬ್ರು ಭುಜದ ಮೇಲೆ ಇನ್ನೊಬ್ರು ಕೂತಿರ್ತಾರೆ, ಯಾವುದೇ ಸಪೋರ್ಟ್ ಇಲ್ಲದೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅವರ ಕತ್ತಿಗೆ ನೇಣು ಹಗ್ಗನ ಹಾಕಿರ್ತಾರೆ. ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೆ ಅಪಾಯ ಗ್ಯಾರಂಟಿ. ಕೆಳಗೆ ನಿಂತವ್ರಿಗೆ ಇನ್ನೊಂದು ಟ್ವಿಸ್ಟ್ ಇರುತ್ತೆ. ಅವರ ಪಕ್ಕದಲ್ಲಿ ಒಂದು ಮರ ಇರುತ್ತೆ. ಆ ಒಂದು ಮರಕ್ಕೆ ನಾವು ಒಂದು ಮಚ್ಚನ್ನ ಅಂದ್ರೆ ಕೊಡ್ಲನ್ನ ಇಟ್ಟಿರ್ತೀವಿ. ಆ ಕೊಡ್ಲನ್ನ ಮೇಲ್ಗಡೆ ನಿಂತಿರೋರಿಗೆ ಕೊಡ್ತೀರ.
ಅದಾದ್ಮೇಲೆ ಮೇಲ್ಗಡೆ ನಿಂತಿರುವಂತವ್ರು ಆ ಕೊಡ್ಲನ್ನ ತಗೊಂಡು ಆ ಒಂದು ನೇಣು ಹಗ್ಗ ನಾವೇನ್ ಹಾಕಿರ್ತೀವಿ ಅದನ್ನ ಕಟ್ ಮಾಡ್ಕೋತಾರೆ, ಕೆಳಗಡೆ ಇಳಿದು ಬರ್ತಾರೆ. ಕೆಳಗೆ ಇಳಿದ ನಂತರ ನಿಮ್ಮ ಮುಂದೆ ಒಂದು ಬೆತ್ತದ ಕಟ್ಟನ್ನ ಇಟ್ಟಿರ್ತೀವಿ. ಆ ಬೆತ್ತದ ಕಟ್ಟೆನ ತಗೊಂಡು ಮುಂದೆ ಕಾಣುವಂತ ಆ ಬ್ಯಾಂಬೂ ಕೇಜ್ಗೆ ನೀವು ಓಡ್ತೀರಾ. ಅಲ್ಲಿ ನಿಮ್ಮ ಟೀಮ್ನ 2 ಮೆಂಬರ್ಸ್ ಒಳಗಡೆ ನಾವು ಒಂದು ಮರಕ್ಕೆ ಕಟ್ಟಾಕಿರ್ತೀವಿ. ನೀವು ಆ ಬೆತ್ತದ ಕಟ್ಟನ್ನ ಸುತ್ತಲಿ ದಾರದಿಂದ ಕಟ್ಟಿ ಉದ್ದಕ್ಕೆ ಮಾಡಿಕೊಂಡು ಆ ಮರಕ್ಕೆ ನಾವು ಟೋಟಲ್ ಆಗಿ 5 ಕೀಗಳನ್ನ ಕಟ್ಟಿದ್ದೀವಿ. ನೀವು ಅಲ್ಲಿರೋ ಕೀನ ತಗೊಳ್ತೀರಾ, ಹಾಗೆ ಆ ಒಂದು ಕೇಜ್ಗೆ ನಾವು ಲಾಕ್ ಹಾಕಿದ್ದೀವಿ. ಆ ಲಾಕ್ನ ಓಪನ್ ಮಾಡ್ತೀರಾ. ನಿಮ್ಮ ಅದೃಷ್ಟಕ್ಕೆ ಮೊದಲನೇ ಕೀನೇ ಕರೆಕ್ಟ್ ಆಗಿದ್ರೆ ಇನ್ನೂ ಬೇಗ ಆಟ ಆಗುತ್ತೆ, ಅಥವಾ ನಿಮ್ಮ ದುರಾದೃಷ್ಟಕ್ಕೆ ಕೊನೆ ಸಿಕ್ಕಿದ್ರೆ ಸೊ ಆ ಒಂದು ಕೀನ ಓಪನ್ ಮಾಡಿದ ನಂತರ ಬ್ಯಾಂಬೂ ಕೇಜ್ನ ಗೇಟ್ನ ಓಪನ್ ಮಾಡಿ ಒಳಗಡೆ ಹೋಗಿ ಅವ್ರನ್ನ ನೀವು ಬಿಡಿಸ್ತೀರಾ. ಅಲ್ಲಿ ನಿಮಗೆ ಪಕ್ಕದಲ್ಲಿ ಒಂದು ಕತ್ರಿನ ಇಟ್ಟಿದ್ವಿ. ಆ ಕತ್ರಿನ ನೀವು ತಗೊಂಡು ಆ ಒಂದು ಬ್ಯಾಂಬೂ ಕೇಜ್ ನಿಂದ ನೀವು 4 ಜನ ನೀವು ನಿಂತಿರೋ ಅಂತ ಒಂದು ಜಾಗ ಸ್ಮಶಾನಕ್ಕೆ ಬರ್ತೀರಾ. ಅಲ್ಲಿ 2 ಕಾಫಿನ್ ಬಾಕ್ಸ್ ಇದೆ. ಅದರ ಮೇಲ್ಗಡೆ 2ರನ್ನ ಮಮ್ಮಿಗಳಾಗಿ, ಅಂದ್ರೆ ಸಂಪೂರ್ಣವಾಗಿ ಬಟ್ಟೆಯಲ್ಲಿ ಸುತ್ತಿರುವಂತಹ ಶವಗಳಾಗಿ ಮಲಗಿಸಿರಲಾಗಿರುತ್ತೆ. ನಿಮಗೆ ಅಲ್ಲಿ ಸಿಕ್ಕಂತ ಕತ್ರಿನ ತಗೊಂಡು ಮತ್ತು ಕುಡುಗೋಲಿರುತ್ತೆ, ಅದೆರಡರ ಸಹಾಯದಿಂದ ಬಹಳ ಡೇಂಜರ್ ಅದು, ಹುಷಾರಾಗಿ ಬಾಡಿಗೆ ಟಚ್ ಆಗದೆ ಇರೋ ಹಾಗೆ ಆ ಬಟ್ಟೆಯನ್ನು ಕತ್ತರಿಸ್ತಾ ಹೋಗ್ತೀರಾ. ಒಳಗಡೆ ಇರುವಂತಹ 2ರನ್ನ ಸೇವ್ ಮಾಡ್ತೀರಾ. ಮಾಡಿದ ನಂತರ ಅವರು ಕೆಳಗಡೆ ಇಳಿದ ಮೇಲೆ ಆ ಒಂದು ಕಾಫಿನ್ ಬಾಕ್ಸ್ ಒಳಗಡೆ ನಿಮಗೆ ಕಬ್ಬಿಣದ 2 ಪಿಂಚ್ ಬಾರ್ಗಳು ಸಿಗುತ್ತೆ. ಅದನ್ನು ತಗೋತೀರಾ ಮತ್ತು ಒಟ್ಟು ನಿಮಗೆ 6 ಜನ ಆಗಿರ್ತೀರಾ. 6 ಜನ 4ನೇ ಹಂತದಲ್ಲಿ ಇಲ್ಲಿಗೆ ಬರ್ತೀರಾ. ಈ ಹಂತದಲ್ಲಿ ನಿಮ್ಮ ತಂಡದ ಒಬ್ಬರನ್ನ ಒಳಗಡೆ ಹೂತಾಕಿರ್ತೀವಿ. ಕತ್ತು ಭೂಮಿಯ ಮೇಲೆ ಇರುತ್ತೆ, ಬಾಡಿ ಎಲ್ಲ ಭೂಮಿ ಒಳಗಡೆ ಇರುತ್ತೆ. 6 ಜನ ಒಟ್ಟಿಗೆ ಆ ಮಣ್ಣನ್ನು ತೆಗಿತೀರಾ. ಮಣ್ಣನ್ನು ತೆಗೆದ ಮೇಲೆ ಒಂದು ಬಾಕ್ಸ್ ಸಿಗುತ್ತೆ. ಆ ಪಿಂಚ್ ಬಾರ್ನ ಉಪಯೋಗಿಸ್ಕೊಂಡು ಅದನ್ನು ಎತ್ತೀರಾ ಮತ್ತು ಆ ವ್ಯಕ್ತಿಯನ್ನು ಸೇವ್ ಮಾಡ್ತೀರಾ. ಆ ವ್ಯಕ್ತಿ ಜೊತೆಗೇನೆ ಒಂದು ಬಕೀಟ್ ಇರುತ್ತೆ. ಅಲ್ಲಿಂದ ಆ ಬಕೀಟನ್ನು ತಗೊಂಡು ಮುಂದೆ ಕಾಣೋ 5ನೇ ಹಂತ, ತುಂಬಾ ಮುಖ್ಯವಾದ ಹಂತ, ಡೇಂಜರಸ್ ಹಂತಕ್ಕೆ ಹೋಗ್ತೀರಾ. ಸೊ ಇಲ್ಲಿರುತ್ತೆ ನಿಮ್ಮ ಆಕ್ಚುಯಲ್ ಟಾಸ್ಕ್. ಯಾಕಂದ್ರೆ ಆ ಒಂದು ಮರಕ್ಕೆ ನಿಮ್ಮ ಟೀಮಿನ ಒಬ್ಬ ಸದಸ್ಯರನ್ನ ತಲೆ ಕೆಳಗಾಗಿ ಅಂದ್ರೆ ಉಲ್ಟಾ ನೇತಾಕಿರ್ತೀವಿ. ನೀವು ಆ ತಲೆ ಕೆಳಗಾಗಿರುವಂತ ನಿಮ್ಮ ಟೀಮಿನ ಸದಸ್ಯನಿಗೆ ನೀವು ಒಂದು ಬಕೆಟ್ ಅನ್ನ ಕೊಡ್ತೀರಾ. ಬಕೆಟ್ ಏನೋ ಕೊಟ್ವಿ, ಆ ಬಕೆಟ್ ನ ಏನ್ ಮಾಡ್ಬೇಕು? ಪಕ್ಕದಲ್ಲಿ ಒಂದು ಡ್ರಮ್ ಇಟ್ಟಿದೀವಿ. ಆ ಡ್ರಮ್ ಅಲ್ಲಿ ನೀರಿದೆ. ನೀರ್ ತಗೊಳಕ್ಕೆ ಹಗ್ಗದ ಹೆಲ್ಪ್ ಇಂದ ಅವ್ರನ್ನ ಟಿಲ್ಟ್ ಮಾಡ್ತೀರಾ. ಅವರು ಆ ನೀರ್ನ ತಗೊಳ್ತಾರೆ. ತಗೊಂಡಾದ್ಮೇಲೆ ಏನ್ ಮಾಡ್ತಾರೆ? ಅವರ ಮುಂದೆ ಒಂದು ದೊಡ್ಡ ಹೊಲೆ ಇದೆ. ಅಲ್ಲಿ ಬೆಂಕಿ ಉರಿತಾ ಇರತ್ತೆ. ಅವ್ರ ಕೈಯಲ್ಲಿರುವಂತ ಬಕೆಟ್ ಅಲ್ಲಿ ನೀರ್ನ ತಗೋತಾರೆ. ಅಲ್ಲಿ ಒಂದು ದೊಡ್ಡ ಹಂಡೆನ ಇಟ್ಟಿದೀವಿ. ಆ ಹಂಡೆ ಒಳಗಡೆ ನಿಮ್ಮ ಟೀಮಿನ ಒಬ್ರು ಕೂತಿರ್ತಾರೆ. ಇಷ್ಟು ಪ್ರಾಸೆಸ್ ನಡೆಯುವವರೆಗೂ ಅವರು ಬೆಂಕಿಯಲ್ಲಿ ಉರಿತಿರ್ತಾರೆ. ಈಗ ಒಂದಷ್ಟು ಟ್ವಿಸ್ಟ್ಗಳು ಹೇಳೋಣ. ಮೊದಲು ಭುಜದ ಮೇಲೆ ನಿಂತಿರ್ತಾನಲ್ಲ, ಅವ್ರಿಗೊಂದು ಟ್ವಿಸ್ಟ್ ಇದೆ. ಅಲ್ಲಿ ನಿಮಗೆ ದೊಡ್ಡದೊಂದು ಫ್ಯಾನ್, ಪ್ರೊಪೆಲ್ಲರ್ ಅಂತ ಏನು ಕರೀತಾರೆ, ಅದು ಜೋರಾಗಿ ಗಾಳಿನ ಬೀಸ್ತಾ ಇರುತ್ತೆ. ಆ ಗಾಳಿಯ ಒತ್ತಡ ಕೂಡ ತಗೊಂಡು ತನ್ನ ಹಗ್ಗವನ್ನು ಕಟ್ ಮಾಡ್ಕೋಬೇಕಾಗತ್ತೆ, ಬ್ಯಾಲೆನ್ಸ್ ಮೇಂಟೈನ್ ಮಾಡೋದ್ರ ಜೊತೆಗೆ. ಅದು ಬಹಳ ಡೇಂಜರಸ್ ಆದಂಥ ಹಂತ. ಯಾಕೆಂದ್ರೆ ಕತ್ತಿಗೆ ನೇಣು ಕುಣಿಕೆ ಹಾಕಿರುತ್ತೆ. ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಫಸ್ಟ್ ಟೀಮ್ ಯಾರು ಇಲ್ಲಿ ಆಟನ ಆಡ್ತಾ ಇರ್ತಾರೆ ಆ ಟೀಮ್ ಅವರು ಬಿಟ್ಟು, ಅಂದ್ರೆ ನಿಮ್ಮ ಆಪೋನೆಂಟ್ ಟೀಮ್ ಅವರು ಇಲ್ಲಿ ಇರೋದಿಲ್ಲ. ಸೊ ನಿಮಗೆ ನಾವು ಕೊಡುವಂತ ಸ್ಟ್ರಾಟಜಿ ಟೈಮ್ನ ತುಂಬಾ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಇದು ತುಂಬಾನೇ ಡೇಂಜರ್ ಆಗಿರೋಂಥ ಒಂದು ಟಾಸ್ಕು. ಸೊ ನಿಮ್ಮ ಸ್ಟ್ರಾಟಜಿ ಟೈಮ್ ಶುರು ಆಗ್ತಾ ಇದೆ ಈಗ. ಕೆಳಗಿರುತ್ತೆ ನೀರಿರ್ತಾಳೆ. ಮುಗಿಸಿ ಬಂದಾದ್ಮೇಲೆ ನೀರಲ್ಲಿ ಉಸಿರು ಕಟ್ಟಿರ್ತೀರ. ಉಸಿರು ಕಟ್ಟಿರೋದು ಯಾರಿಗಾಗುತ್ತೆ? ಅಲ್ಲಿ ಉಸಿರಾಡಕ್ಕಾಗಲ್ಲ.
ಕೂತ್ಕೊಂಡೆ ಯಾಕಂದ್ರೆ ಇಷ್ಟು ಭಾಗ ಬಿಟ್ಟಿರ್ತಾರೆ. ಶಿಲ್ಪ ಅಲ್ಲಿ ನೀನ್ ಮೇಲ್ಗಡೆ ಯಾಕೆಂದ್ರೆ ಬ್ಯಾಲೆನ್ಸಿಂಗ್ ನಿಂಗೆ ಚೆನ್ನಾಗಿದೆ. ನಿಂತ್ಕೊಳ್ಳೋಕ್ಕೆ ನಾನು ಮತ್ತೆ ಕಿರಣ್ ಹೋಗ್ತಿದ್ದೀವಿ. ಸೊ ಅದನ್ನ ದಾಟ್ಬಿಟ್ಟು ಬಂದರೆ ಕೇಜೊಳಗೆ ನಾನು ಮತ್ತೆ ಭೋಜ ಮಾಡಿರ್ತೀವಿ. ರ್ಯಾಪಿಂಗ್ ಏನಿದೆ ಮಮ್ಮಿ ಥರ ಮಾಡೋ ಅದನ್ನು ಫರ್ನಾಂಡಿಸ್ಗೆ ಮತ್ತು ದೇವಮ್ಮನ ರ್ಯಾಪ್ ಮಾಡ್ತೀವಿ ನಾವು. ಒಲೆಗೆ ರೀಚ್ ಆಗೋಕ್ಕೆ ಉದ್ದ ಇರೋರು ಬೇಕು, ಲೈಟ್ ಆಗಿರೋರು ಬೇಕು ಅಂದಿದ್ದಕ್ಕೆ ಸಚಿನ್. ಮಣ್ಣು ಒಳಗಡೆ ಹೋಗೋದು ಇವರು ಜಟಿ ಮಣ್ಣುಗಳಿಗೆ ಧೈರ್ಯವಾಗಿ ಹೇಳ್ತಾರೆ. ಸೊ ಅವ್ರನ್ನ ಕೃಷ್ಣಪ್ಪ ಅವರು ಸ್ಟಡಿಯಾಗಿದ್ದರಿಂದ ಬಿಟ್ಕೊಡಲ್ಲ, ಆರಾಮಾಗಿರ್ತಾರೆ, ಎಂಜಾಯ್ ಮಾಡ್ಕೊಂಡು ಫೋಕಸ್ ಆಗಿರ್ತಾರೆ ಅಂದ್ಬಿಟ್ಟು ಅವ್ರನ್ನ ಅಲ್ಲಿ ಬಿಟ್ಟಿದ್ದೀವಿ. ಸೊ ದಿಸ್ ಇಸ್ ಅವರ್ ಸ್ಟ್ರಾಟಜಿ ಫಾರ್ ನೌ. ಓಕೆ, ಸ್ಟ್ರಾಟಜಿ ಟೈಮ್ ಮುಗಿದಿದೆ. ಈಗ ಈ ಪಂಚಭೂತಗಳ ಭಯಾನಕವಾದ ಟಾಸ್ಕ್ ಅನ್ನ ಫಸ್ಟ್ ಎದುರಿಸ್ತಾ ಇರೋದು ರೆಡ್ ಟೀಮ್. ಓಕೆ, ಸೊ ಈಗ ಬ್ಲೂ ಟೀಮ್, ನೀವು ಈ ಜಾಗದಲ್ಲಿ ಇರೋ ಹಾಗಿಲ್ಲ, ದಯವಿಟ್ಟು ಟೇಕ್ ಯುವರ್ ಪೊಸಿಷನ್ಸ್. ನಾನು ರೈಟ್ ಶೋಲ್ಡರ್ ಮೇಲೆ ಜಾಸ್ತಿ ಬರೋ ಬಿಡು, ಯಾಕೆಂದ್ರೆ ರೈಟ್ ಸೈಡ್ ಮೂವ್ ಆಗ್ತೀನಿ ನಾನು. ಕಾಲಿನ ಹೆಬ್ಬೆರಳ ಮೇಲೆ ಮತ್ತು ಮಂಡಿ ಮೇಲೆ ಮಾತ್ರ ನಾವು ಬಾಡಿನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಆ ಬಾಕ್ಸ್ ಇದೇನಿತ್ತು ಅದು ಕುತ್ತಿಗೆಗೆ ಬಂದು ಕರೆಕ್ಟಾಗಿ ಕುತ್ಕೋತಾ ಇತ್ತು. ಸುತ್ತಾ ಇರ್ಬೇಕಾದ್ರೆ ತುಂಬಾನೇ ಟೈಟ್ ಆಗಿ ಸುತ್ತಾ ಇದ್ರು. ಅದನ್ನ ಬ್ರೀದಿಂಗ್ ಅಂತೂ ತುಂಬಾ ಡಿಫಿಕಲ್ಟ್ ಆಯ್ತು, ಬಿಕಾಸ್ ಚೆಸ್ಟ್ ಅಂಡ್ ನೆಕ್ ಮೇಲೆ ತುಂಬಾ ಟೈಟ್ ಆಗಿತ್ತು. ಬಿದಿರಿನ ಮರದಲ್ಲಿ ನನ್ನನ್ನು ಕ್ಷಮರವ್ರನ್ನು ಹಿಂದಕ್ಕೆ ಕೈ ಹಾಕಿ ಹೀಗೆ ಕಟ್ಟಿದ್ರು. ಓಕೆ, ರೆಡ್ ಟೀಮ್ ನಿಮ್ಮ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ. 3, 2, 1. ನನ್ನರಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಮೇಲೆ ಹಗ್ಗ ಇಟ್ಕೊಂಡೆ ಸ್ವಲ್ಪ ಇದು ಮಾಡ್ತಾ ಇದ್ದೆ. ಅದ್ರ ಮೇಲೆ ಅಷ್ಟು ವೆಯ್ಟ್ ಕೊಡ್ತಾ ಇರಲಿಲ್ಲ. ಆಮೇಲೆ ಗಾಳಿ ಜೋರ ಬೀಸಿದೆ, ಕಣ್ಣೊಳಗೆ ಧೂಳು ಹೋಗ್ತಿದೆ, ಕಣ್ಣು ಓಪನ್ ಮಾಡೋಕ್ಕಾಗ್ತಿಲ್ಲ. ಆಯ್ತು ಅಂದ್ರೆ ಆಯ್ತು ಅನ್ನೋ ಆಯ್ತು. ಓಕೆ, ಲವ್ಲಿ. ಮತ್ತೆ ಇನ್ನೊಂದು ಸ್ಟ್ರಾಟಜಿ ಏನಿತ್ತು ಅಂದರೆ ನಮ್ಮದು ಬ್ಯಾಂಬು ಇದನ್ನು ಕಟ್ಟಬೇಕಾದ್ರೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಶರತ್ ನನ್ನ ಹಿಂದೆ ಕಟ್ಟಿರೋದನ್ನ ಬಿಚ್ಚೋದು, ಹಾಗೆ ನಾನು ಅದನ್ನ ಕಟ್ಟೋದು ಅನ್ನೋ ಥರ ಎರಡೆರಡು ವರ್ಕ್ ಒಂದೇ ಸತಿಗೆ ಆಗುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಅಲ್ಲಿ ಕೃಷ್ಣಾನಂದ ಅವರು ಹೇಳ್ತಾ ಇದ್ದಾರೆ, ಲಾಸ್ಟು. ಓಕೆ, ಅದರಿಂದ ಟೆನ್ಷನ್ ಮಾಡ್ಕೋಬೇಡಿ. ಸೈಜ್ ನೋಡಿದ್ರೆ ಮತ್ತೆ ಪುನಃ ಫಸ್ಟ್ ಇಂದ ಕರೆಕ್ಟ್ ಗಟ್ಟಿ ಸ್ಟ್ರೈಟ್ ಬರಬೇಕು, ಡಬಲ್ ಕೆಲಸ ಮಾಡ್ಕೋಬೇಡಿ. 5 ಕೀ ಇದೆ, ನಿಮ್ಗೆ ಯಾವ ಕೀ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಟೈಮು 3 ನಿಮಿಷ ಆಗಿದೆ. ಡಿಸ್ಟೆನ್ಸ್ ಕಮ್ಮಿ ಇರೋ ಕಡೆ ನೋಡಿ, ಟ್ರೈ ಮಾಡಿ, ತಲೆ ಉಪಯೋಗಿಸಿ. ಟ್ರೈ ಮಾಡ್ತಾ ಹೋಗಿ. ಇನ್ನೊಂದು ತೆಗಿತಾ ಇರೋ ಅವ್ನು ನೋಡ್ತಾ ಇದ್ದಾನೆ. ಮೊದಲನೇದಾಗಿಲ್ಲ, ಎರಡನೇದಾಯ್ತು. ಸೊ ಸಖತ್ ಖುಷಿ ಆಯ್ತು, ಲಕ್ ವರ್ಕ್ ಆಯ್ತು ಅಂದ್ಬಿಟ್ಟು ಹಗ್ಗನ ಕಟ್ ಮಾಡಿ ಬೇಗ. ವೆರಿ ಗುಡ್. ಭೋಜಮನ್ ಬಿಟ್ಟಿದ್ದೆ ತಡ, ಅವರು ಕತ್ರಿ ಎತ್ಕೊಂಡು ಓಡಾಟೋದ್ರು ಸುಷ್ಮಾ ಕಡೆ. ನಮ್ಗೇನು ಅಂದ್ರೆ ಸ್ಲೋ ಕಟ್ ಮಾಡಿದ್ರೆ ಆಗಲ್ಲ. ಈಗ ಒಂದೇ ಸ್ಟ್ರೆಚ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಕತ್ರಿ ಕೊಡಿ, ಕತ್ರಿ ಅಂದ್ರೆ ಕೇಳ್ತಾನೆ ಇಲ್ಲ. ಏಯ್ ನಾ ಮಾಡ್ತೀನಿ. ಮೂತಿ ಹುಷಾರು. ನೀ ಸುಮ್ಮನೆ ಇರು, ನೀ ಭಾರಿ ಸೂಕ್ಷ್ಮ. ಮಾತಾಡಬೇಡ, ನಂಗೆ ಗೊತ್ತು ಬಿಡು. ಮಕ್ಕಳ ಹತ್ರ ಕತ್ರಿ ಬಂದಾಗ ಕತ್ರಿ ಸೌಂಡ್ ಇಂದ ತುಂಬಾ ಹೆದರಿಕೆ ಆಗ್ತಾ ಇತ್ತು. ಅದಕ್ಕೆ ಗಾಜದು ಕೆಳಭಾಗಕ್ಕೆ ಕೈ ಬೆರಳನ್ನ 2 ಇಟ್ಕೊಂಡು ಕತ್ರಿನ ಮೇಲ್ಭಾಗ ಇಟ್ಕೊಂಡು ಕಟ್ ಮಾಡಿದೆ. ಸಚಿನ್ ಒಬ್ಬನೇ ರತ್ನ ಬಿಡಿಸ್ತಾ ಇದ್ದಾನೆ. ವಾವ್, ಸೂಪರ್ ಸಚಿನ್, ಕಮ್ ಆನ್, ಕೀಪ್ ಇಟ್ ಅಪ್.
ರಾಮಪ್ಪ ಸರ್ ಬೇಗ ಬಿಚ್ಚಿ ನನ್ ಕೂರಕ್ಕಾಗ್ತಿಲ್ಲ ಅಂತ ಒಂದು ಪೇಯ್ನು. ಎರಡು ಓಪನ್ ಆಗ್ಬೇಕು. ತಡೀರಿ ಜಾಗ ಬಿಡ್ತಿರಲಿಲ್ಲ. ಅಲ್ಲೊಂದು ಚೂರು ಟೈಮ್ ವೇಸ್ಟ್ ಆಯ್ತು. ಓಪನ್ ಮಾಡ್ಬೇಕಂತ ಬಗ್ಗ ನಂಗೆ ಹತ್ಕೊಂಡ್ಬಿಡ್ತು. ನನಗಂತೂ ಭಯ ಆಗ್ಬಿಡ್ತು. ಅವರು ಕೃಷ್ಣಂದವ್ರು ಒಂದೇ ಸತಿ ಗೆದ್ಬಿಟ್ರು. ನೇತಾಡ್ಕೊಂಡೆ ಅದು ನೀರು ಎತ್ಕೊಳ್ಳೋದಾಗ್ಲಿ ಮತ್ತೆ ಬೆಂಕಿಗೆ ಸುರಿಯೋದಾಗ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಫಸ್ಟ್ ಟ್ರೈಯಲ್ಲೇ ಅದು ಫುಲ್ ಬೆಂಕಿನ ನಾನು 75% ಬೆಂಕಿನ ಆರಿಸ್ಬಿಟ್ಟೆ. ಕೃಷ್ಣಪ್ಪ ಎಲ್ಲ ಮುಗಿದ ಮೇಲೆ ಇಳಿಬೇಕು ಅಂತ ರೂಲ್ ಇತ್ತು. ಅವ್ರು ಅಲ್ಲೇ ನಿಂತ್ಕೊಂಡು ಡಾನ್ಸು. ಸ್ಕ್ರೀಮಿಂಗ್ ಆಯ್ತು ಬಾ ಆಚೆ ಬಾ, ಟೈಮ್ ಓಡ್ತಾ ಇದೆ, ಓಡೆಯೊಡ್ಡು. ಆಮೇಲೆ ಏನಾದ್ರಾಗ್ಲಿ ರಪ್ಪ ಹಂಗೆ ಅವ್ರನ್ನ ಹಿಡ್ಕೊಂಡು ತೆಗೆದು ದಬಾಕ್ತಾ ಈ ಕಡೆ. ಅವಾಗ ಟೈಮ್ ಸ್ಟಾಪ್ ಆಯ್ತು. ರೆಡ್ ಟೀಮ್ ತಗೊಂಡಿರೋ ಟೈಮ್ 9 ನಿಮಿಷ 59 ಸೆಕೆಂಡು. ಸೂಪರ್ ಗುರು. ಈಗ ನಿಮ್ಗೆ ನಾವು ಹೇಳಿರುವಂತ ಟೈಮ್ ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ಆಚೆ ಹೇಳಕ್ ಹೋಗ್ಬೇಡಿ. ಬಿಕಾಸ್ ಬ್ಲೂ ಟೀಮ್ ಅವ್ರಿಗೆ ಈ ಒಂದು ಟೈಮಿಂಗ್ಸ್ ಗೊತ್ತಿರಲ್ಲ. ಆದ್ರೆ ಬ್ಲೂ ಟೀಮ್ ಅವರು ಅಕಸ್ಮಾತ್ ಆಗಿ ನಿಮ್ಕಿನ್ನ ಮುಂಚೆ ಈ ಟಾಸ್ಕ್ ನ ಮುಗಿಸಿದ್ರೆ ನೀವು ಸೋಲ್ತೀರಾ, ಅವರು ಗೆಲ್ತಾರೆ. ಓಕೆ, ವೆಲ್ ಡನ್. ಓಕೆ, ಈಗ ಬ್ಲೂ ಟೀಮ್ ಬನ್ನಿ, ನಿಮ್ಮ ಪೊಸಿಷನ್ಸ್ ತಗೊಳ್ಳಿ. ಗುಡ್ ಲಕ್ ಟು ಯು. ನಮ್ ಗ್ರಾಚಾರ ಏನ್ ಕೆಟ್ಟಿತ್ತು ಅವತ್ತು, ಅಷ್ಟು ಜೋರಾಗಿ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಅದೊಂದ್ ಕಡೆ ನನಗೆ ಭಯ ಆಗ್ತಿತ್ತು. ಟೀಮ್ ಬ್ಲೂ, ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1. ಆ ಮಳೆಲಿ ಅವಳು ಕಾಲ್ ಸ್ಲಿಪ್ ಆಗ್ತಿತ್ತು. ಎಲ್ಲಿ ಆ ಮಳೆ ನೀರಿಗೆ ಕೈಯಿಂದ ಕುಡಲ್ ಸ್ಲಿಪ್ ಆಗುತ್ತೆ ಅಂತ ನಂಗೆ ಅಲ್ಲಿ ಫುಲ್ ಟೆನ್ಷನ್ ಆಗ್ತಿತ್ತು. ಇವ್ನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಾನು ಅಲ್ಲೇ ತಿರುಗ್ತಾನೇ ಇದೀನಿ ಏರ್ ಅಲ್ಲಿ. ಟೈಮ್ ವೇಸ್ಟ್ ಮಾಡಬೇಡಿ. 1 ನಿಮಿಷ 20 ಸೆಕೆಂಡ್ ಆಗಿದೆ. ಅಲ್ಲಿ ಸೌಮ್ಯ ಬೈತಾ ಇದ್ದಾಳೆ, ಅರ್ಜುನ್ ತಲೆ ಕೆಳಗಾಗಿ ನಿಂತಿದ್ದಾನೆ. ಮಮ್ಮಿಗಳು ಉಸಿರಾಡ್ತೀರೋ ಇಲ್ವಾ, ಕಷ್ಟಪಡ್ತೀರೋ ಉಸಿರಾಡಕ್ಕೆ. ಒಂದ್ ಕಡೆ ಸ್ಟಿಕ್ ಕಟ್ಟಕ್ ಆಗ್ತಿಲ್ಲ, ಬಿಕಾಸ್ ಮಳೆಯಿಂದ ಒದ್ದೆ ಆಗಿ ಅದು ಜಾರ್ತಾ ಇದೆ. ಅಲ್ಲಿಂದ ಟೈಮ್ ವೇಸ್ಟ್ ಮಾಡ್ಬಾರ್ದು ಅಂತ ರೋಪ್ ಮತ್ತೆ ಬ್ಯಾಂಬೂ ಸ್ಟಿಕ್ ಎಲ್ಲ ಎತ್ಕೊಂಡು ನಾನು ನೆಕ್ಸ್ಟ್ ಟಾಸ್ಕ್ ಹೋದೆ. ಸೊ ಇಷ್ಟುದ್ದ ಮಾಡೋದು ವೇಸ್ಟ್ ಅಂತ ನಾನು ಒಂದು 4 ಅಡಿ ಎಷ್ಟು ಆಗುತ್ತೆ ಅಡ್ಜಸ್ಟಬಲ್ ಮಾಡ್ಕೊಂಡು ಶಿಲ್ಪಂಗ್ ಹೇಳ್ದೆ ಮುಂದೆ ಕೀ ಹತ್ರ ಹೋಗಿ ನಿಂತ್ಕೊಂಡು ನಾನು ಪಾಸ್ ಮಾಡ್ತೀನಿ, ನಿಮ್ಗೆ ಕ್ಯಾಚ್ ಮಾಡೋ ಅಂತ. 3 ನಿಮಿಷ ಮುಗಿದಿದೆ. 3 ನಿಮಿಷದಿಂದ ಸೌಮ್ಯ ಬೆಂಕಿ ಬೈತಾಳೆ. ಓಕೆ, ಸೂಪರ್ ಐಡಿಯಾ. ಟ್ರೈ ಮಾಡಿ. ಒಂದಕ್ಕೆ ಇವ್ರಿಗೆ ಸಿಕ್ಕಿದೆ. ಓಪನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬೇಗ ಬೈಲಿ. ಕೈಯೆಲ್ಲ ಒದ್ದೆ ಆಗಿತ್ತು. ಕೀನೇ ಬೇಕಾಗ್ತಿಲ್ಲ. ಹೋಲಲ್ಲಿ ಕೀನೇ ಹಿಂಗೆ ಮಾಡ್ತೀನಿ, ತಿರುಗಿಸ್ತಾ ಇದೀನಿ. ಎಲ್ಲೊಂದ್ ಕಡೆ ತಿರ್ಸಕ್ ಆಗ್ತಿಲ್ಲ. ಕೀಯಲ್ಲಿ ಓಪನ್ ಮಾಡ್ಯಾರೆ. ಕತ್ರಿನ ಮರಿಬೇಡಿ. ಕತ್ರಿ ಮುಂದೆ ಮಮ್ಮಿನ ಬಿಚ್ಚಬೇಕು. ಹುಷಾರು. ಆಮೇಲೆ ಕೈಗೆಲ್ಲ ಬಿಚ್ಚಬೇಕು.
ಶಿಲ್ಪ ಹಾಗೂ ಕಿರಣ್ ತುಂಬಾ ಚೆನ್ನಾಗಿ ಬೀಗದ ಕೀಯನ್ನು ತೆಗೆದು ನಮ್ಮ ಕೈನ ಆದಷ್ಟು ಬೇಗ ಬಿಡಿಸಿದ್ರು. ಓಕೆ ಕಮ್ ಆನ್, ನೋಡು ಕಿರಣ್, ನೀ ನೋಡು, ನೋ ಪ್ರಾಬ್ಲಮ್, ನೋಡು. ಸಿಸರ್ಸ್ ಆ ಕಡೆ ಇದೆ, ತಗೊಂಡು ಅಲ್ಲಿ ಟ್ರೈ ಮಾಡು. ನಾನು ಫಸ್ಟ್ ಕಾಲ್ ಹತ್ರ ಚೂರು ಕಟ್ ಮಾಡಿದೆ, ಅವ್ರು ಕಾಲ್ ಎತ್ತಿ ಓಪನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ಬೇಗ ಬಂದ್ಬಿಡ್ತು. ತೊತ್ಕಿತೇನು ಕೂತ್ಬಿಟ್ಟಾರೋ, ಕಾಲ್ಗಿಲ್ ಕೂತ್ಬಿಟ್ಟಾರೋ, ಕೈಗೇನಾರ ಗಾಯ ಮಾಡೋರು, ಕಾಲೇನಾರ ಗಾಯ ಮಾಡೋರು, ಹೆಂಗಪ್ಪ ಮಾಡೋದು ಅಂತ ನನ್ನ ಮನ್ಸಂತಾಯ್ತು. ಕಾಲ್ಗಿಲ್ ಕಟ್ ಮಾಡಿ, ಮೊದಲು ಕಾಲಿಗೆ ಕಟ್ ಮಾಡಿ. ಫರ್ನಾಂಡಿಸ್ ಬಾಡಿ ಹಿಂಗಿತ್ತು, ಹಿಂಗೆ ಕಟ್ ಮಾಡ್ಬೋದು. ದೇವಮ್ಮ ಅದು ಹಮ್ ಸೊ ಹಿಂಗೆ ಕಟ್ ಮಾಡಿದ್ರೆ ಹೊಟ್ಟೆ ಅಡ್ಡ ಬರ್ತಿತ್ತು. ಆಮೇಲೆ ಮೇಲೋಗಿ ಇನ್ನೊಂದು ಕಟ್ರೆ ತಲೆ ಅಡ್ಡ ಬರ್ತಿತ್ತು. ಇದಾಗಿದ್ರೆ ಅಲ್ಲಿ ಸೌಮ್ಯ ಕಿರ್ಚಾಡ್ಕೋತಿದ್ದಾಳೆ, ಬೇಗ ಬನ್ನಿ ಸುಡ್ತಿದೆ ಆಗ್ತಿಲ್ಲ ಅಂತ. ಸೊ ನನ್ಗೆ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಏನಾಗಿಲ್ಲ ದೇವಮ್ಮ. ಎಲ್ಲೇ ಒಂದ್ ಸ್ವಲ್ಪ ಜೋರಾಗಿ ಹೇಳಿದ್ರು ಉಸಿರು ಅನ್ನೋರು. ನನಗಂತೂ ಟಕ 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 ಅಂತ ಭಯ ನಡುಗ್ತಾ ಇದೆ ಉಸಿರು ಹಿಡ್ಕೊಂಡು. ಸರಿ ಬನ್ನಿ. ತಲೆ ಸಾರು ಬನ್ನಿ, ಹೇಳಿರಿ ಒಳಗಡೆ ವೆರಿ ಗುಡ್, ಹೇಳಿ ಮೇಲೆ. ಗಾಳಿಗಾಗ್ಬೇಡ್ರು, ಬೇಗ ಸೌಮ್ಯ ಬೇಯ್ತಾ ಇದ್ದಾಳೆ. ಅಲ್ಲಿ ನನಗೆ ಯಾವ ರೇಂಜ್ ಟಾರ್ಚರ್ ಕೊಟ್ಟರು ಅಂದ್ರೆ ಪೂರ್ತಿ ನನ್ನ ಚೆಸ್ಟ್ ಗಿಸ್ಟ್ ಎಲ್ಲ ಫುಲ್ ಸ್ಕ್ರಾಚ್ ಆಗೋ ಮಟ್ಟಿಗೆ ನೆಲದಲ್ಲಿ ಉಜ್ಜಿಸ್ಕೊಂಡು 2-3 ಸಲ ಉಜ್ಜಿಸ್ಬಿಟ್ರು ನನಗೆ. ಓಕೆ ತುಂಬಾ ಈ ಒಂದು ಚಕ್ರವ್ಯೂಹ ಟಾಸ್ಕ್ ಅಲ್ಲಿ ಮೊದಲನೇದಾಗಿ ರೆಡ್ ಟೀಮ್ ಅವ್ರು ಬಂದ್ರು, ಅದಾದ್ಮೇಲೆ ನಮ್ಮ ಬ್ಲೂ ಟೀಮ್ ಅವ್ರು ಬಂದಿದ್ದಾರೆ. ಇಬ್ರು ಕೂಡ ಈ ಒಂದು ಆಟನ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದಾರೆ. ಯಾರು ಲೂಸರ್ ಅಂತ ಯಾರು ವಿನ್ನರ್ ಅಂತ ನಾವು ಅನೌನ್ಸ್ ಮಾಡ್ತೀವಿ, ಅದು ನಮ್ಮ ಡಿಸ್ಕಷನ್ ಏರಿಯಾದಲ್ಲಿ. ಸಿ ಯು ದೇರ್, ಬೈ. ಬ್ಯಾಲೆನ್ಸ್ ಆಗ್ಬೇಕಲ್ಲ. ಫುಲ್ ಬಿಸಿ ಸ್ಟಾರ್ಟ್ ಆಯ್ತು, ಕೆಳಗಡೆ ಕಾವು ಬರಕ್ ಸ್ಟಾರ್ಟ್ ಆಯ್ತು. ಮೇಲ್ಗಡೆ ಬಿಸಿನೀರು ಗೊತ್ತಾಗ್ತಾ ಇರ್ಲಿಲ್ಲ. ಈ ಪೋರ್ಷನ್ ಕೆಳಗಡೆ ಕಾಲ್ ಮಾತ್ರ ಕಾವು ತುಂಬಾ ಹೊಡೆಯಕ್ ಸ್ಟಾರ್ಟ್ ಆಯ್ತು. ತುಂಬಾ ರಿಸ್ಕಿ ಟಾಸ್ಕ್, ಮಾತ್ರ ಅಂದ್ಕೊಂಡಷ್ಟು ಸುಲಭ ಅಲ್ಲ. ಇದರಲ್ಲಿ ಬುದ್ಧಿವಂತಿಕೆ ಜೊತೆಗೆ ತಾಕತ್ತು ಬಹಳ ಬೇಕು. ಕಾಫಿನ್ ಬಾಕ್ಸ್ ಹತ್ರ ಹೋದಾಗ ದೇವಮ್ಮ ಅವ್ರು ಕತ್ತು ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ರು. ಸೊ ನಮಗ್ ಸ್ವಲ್ಪ ಪ್ರವೋಕ್ ಆಯ್ತು. ಮತ್ತೆ ಎಲ್ಲ ಬಟ್ಟೆ ಎಲ್ಲ ಮುದ್ದೆ ಆಗ್ಬಿಟ್ಟಿತ್ತು. ನನಗೆ ಭಯ ಆಯ್ತಿತ್ತು. ಆಮೇಲೆ ಉಸಿರು ಕಟ್ತಾ ಉಸಿರು ಬಿಡಕ್ಕೆ ಮುಂಚೆ ಸ್ಲೋ ಮಾಡಿದ್ರು, ಇದ್ರಲ್ಲಿ ಬೇಗ ಮಾಡಿದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ನೋಡೋಣ, ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಶ್ರೀಕೃಷ್ಣಾನಂದರವರಿಗೆ 42ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮ ಸಾಂಸಾರಿಕ ಜೀವನದ 42 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದಿರಿ. ಈ ಶುಭ ಸಂದರ್ಭದಲ್ಲಿ ನಿಮಗೆ ಸಿಕ್ಕಿರುವ ಫಾರ್ಚ್ಯೂನ್ ಕುಕ್ಕಿ ಶಾಪಿಂಗ್ ಅಡ್ವರ್ಟೈಸ್ ಕಡೆಯಿಂದ ನಮ್ಮ ಧರ್ಮಪತ್ನಿಗೆ ಒಂದು ಸೀರೆಯನ್ನು ಸ್ವತಃ ನೀವೇ ಕೊಳ್ಳಬಹುದು. ಆ ಸೀರೆಯನ್ನು ನಮ್ಮ ತಂಡ ನಿಮ್ಮ ಧರ್ಮಪತ್ನಿಗೆ ತಲುಪಿಸುತ್ತೆ. ಚೆನ್ನಾಗಿರೋದು ಇದು ಕೊಟ್ಟಿದ್ದ ಅಡ್ವಾಂಟೇಜ್ ಸಿಕ್ಕಿದ ಹಾಗೆ ನಿಮಗೀಗ ಲೈಫ್ ಸೂಪರ್ ಗುರುನಲ್ಲಿ ನಾನು ಪ್ರಥಮವಾಗಿ ನನ್ನ ಜೀವನದಲ್ಲಿ ಕೊಡಿಸಿರ್ಲಿಲ್ಲ. ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಇಂಥ ಸನ್ನಿವೇಶ ಸಿಗುತ್ತೆ ಅಂತ ಕನಸಲ್ಲೂ ನೆನೆಸಿರ್ಲಿಲ್ಲ. ನಾನು ನಿನಗೆ ಸೀರೆ ಕೊಡಿಸ್ತಾ ಇದ್ದೀನಿ. ಐ ಲವ್ ಯು.
42 ವರ್ಷದ ಶಪಥನ ಬ್ರೇಕ್ ಮಾಡೋಕೆ ನಮ್ ಕೃಷ್ಣಾನಂದ್ರವರು ಫುಲ್ ಜೋಶಲ್ಲಿ ರೆಡಿಯಾಗಿ ಹೊರಟಿದ್ದಾರೆ. ಇನ್ನೇನಿದ್ರು ಮಿಸ್ಸಸ್ ಮೀಟ್ ಮಾಡೋದು, ಸೀರೆ ಕೊಡ್ಸೋದು ಅಷ್ಟೇ. ನಮ್ ಲೈವ್ ಸೂಪರ್ ಗುರು ಕೃಪೆಯಿಂದ ನಮ್ ಕೃಷ್ಣಾನಂದ್ರವರು ಮಿಸ್ಸಸ್ಗೆ ಸೀರೆ ಗಿಫ್ಟ್ ಮಾಡಿದ್ದಾಯ್ತು. ಆಯ್ತು, ಹುಷಾರಾಗಿರಿ. ಸೀರೆ ಕೊಡ್ಸಿದ್ದೀರಾ, ಖುಷಿ ಆಯ್ತು. ಟಾಸ್ಕ್ ಗೆದ್ಕೊಂಡು ಬನ್ನಿ. ಆಲ್ ದ ಬೆಸ್ಟ್. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್. Team Red and Blue, welcome back to Rain Presents Live Super Guru. ಇದು ಜನರೇಷನ್ಗಳ ವಾರು. ಇವತ್ತು ಶಾಕ್ ಶುಕ್ರವಾರ ಅಂದ್ರೆ ಈ ದಿನ ಈ ನಮ್ಮ ಶೋ ಇಂದ ಒಬ್ರು ಅಂಧರಾಗ್ತಾರೆ, ಒಬ್ರು ಬಾಹರ್ ಆಗ್ತಾರೆ. ಅದು ಇನ್ನೊಂದು ಸ್ವಲ್ಪ ತಲೆ ಗೊತ್ತಾಗುತ್ತೆ ಯಾರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ. ಅದಕ್ಕಿಂತ ಮುಂಚೆ ಅಭಿ, ಏನೋ ಹೊಸ ಹೇರ್ ಸ್ಟೈಲು? ಒಂದು ಚೇಂಜ್ಗೆ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲಿ. ಥ್ಯಾಂಕ್ ಯು. ಇಲ್ಲಿ ತುಂಬಾ ಖುಷಿಯಾಗಿ ಕಾಣಿಸ್ತಾ ಇದೆಯಾ, ಬಟ್ ಮನೆ ಒಳಗೆ ಯಾಕೆ ಅಳ್ತಾ ಇದ್ದೆ? ಸರ್ ಏನಿಲ್ಲ. ಏನಾಯ್ತು? ಒಂದು ಕಾಲ್ ಮಾಡಬೇಕಾಗಿತ್ತು ಮನೆಗೆ. ಯಾರಿಗೆ? ಅಮ್ಮಂಗೆ. ಯಾಕೆ? ಇವತ್ತು ಅಪ್ಪ ತೀರ್ಕೊಂಡು 1 ವರ್ಷ. ಸೋ ಸಾರಿ. ಮೊದಲ ವರ್ಷದ ಕಾರ್ಯನ ಇವತ್ತು. ಆಕ್ಚುಲಿ ನೀವು ಒಬ್ಬ ಮಗನ? ಅಂದ್ರೆ ನೀವೇ ನಿಂತು ಮಾಡ್ಬೇಕಿತ್ತು ಆಕ್ಚುಲಿ. ಅಂದರೆ ಮಾಡಬೇಕಾಗಿತ್ತು ಸರ್, ಆದರೆ ನೋ ಅದರ್ ವೇ, ಬರಲೇಬೇಕಾಗಿತ್ತು. ಅದಕ್ಕೆ ಒಂದು ಕಾಲ್ ಮಾತಾಡಿದ್ರು ಸಮಾಧಾನ ಆಗುತ್ತೆ ಅಂತ ಕೇಳಿದೆ. ಬರ್ತೀರಾ ಅನ್ಕೊಂಡಿದ್ದೀನಿ. ಏನಾಗಿತ್ತು ನಿಮ್ಮ ತಂದೆಗೆ ಅಭಿ? ಸರ್ ಹಾರ್ಟ್ ಅಟ್ಯಾಕ್ ಮತ್ತು ಬ್ರೈನ್ ಸ್ಟ್ರೋಕ್. ಓಕೆ. ಡಿಸೆಂಬರ್ 11th ನನ್ನ ಬರ್ಡೇ, 12th ಮಾರ್ನಿಂಗು ಎಕ್ಸ್ಪೈರ್ ಆಗಿದೆ. ನಾವು ನಿಮ್ಮ ಮನೆಗೆ ಫೋನ್ ಮಾಡಿದ್ವಿ, ನಿಮ್ಮ ತಾಯಿ ಹತ್ರ ಮಾತಾಡಿದ್ವಿ. ಮನೇಲಿ ಕಾರ್ಯ ಎಲ್ಲ ತುಂಬ ಚೆನ್ನಾಗಾಗಿದೆ. ಮೊದಲನೇ ವರ್ಷದ ಕಾರ್ಯದಲ್ಲಿ ನನ್ನ ಮಗ ಇರಲಿಲ್ಲ ಅನ್ನೋ ಒಂದು ಬೇಜಾರನ್ನ ಕೂಡ ವ್ಯಕ್ತಪಡಿಸಿದ್ರು. ಅಮ್ಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಮಾತಾಡ್ಬೇಕನ್ಸದೆ ಸರ್. ಏನು ಹೇಳ್ತೀಯಾ ಮಾತಾಡಿದ್ರೆ? ಹಲೋ 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 ಅಭಿ, ಹೇಗಿದ್ಯಾ? ಮಮ್ಮಿ ಚೆನ್ನಾಗಿದ್ದೀನಿ, ನೀವು? ನಾನು ಇಬ್ರು ಚೆನ್ನಾಗಿದೀವಪ್ಪ. ರಿಲೇಟೆಡ್ ವಿಷಸ್ ಹ್ಯಾಪಿ ಬರ್ತೀನಿ. ಥ್ಯಾಂಕ್ಸ್. ಅಪ್ಪನ ಕಾರ್ಯ ಎಲ್ಲ ಮುಗೀತು. ನಿನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಏನು ಯೋಚನೆ ಮಾಡಕ್ ಹೋಗ್ಬೇಡ ಅಭಿ, ನಾವು ಆರಾಮಾಗಿದ್ದೀವಿ. ನಿನ್ ಪರ್ಫಾರ್ಮೆನ್ಸ್ ಮತ್ತೆ ನಿಮ್ ಟೀಮ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ಸ್. ಈ ಸ್ಟ್ರಾಂಗ್ ಇದೇ ತರ ಆಡು. ಆಲ್ ದ ಬೆಸ್ಟ್ ಚಿನಿ. ಥ್ಯಾಂಕ್ಸ್ ಮ್ಯಾಮ್. ಬಾಯ್ ಅಭಿ. ಬಾಯ್ ಬಾಯ್. ಟೇಕ್ ಕೇರ್. ಸಾರಿ. ಬಾಯ್. ಒಂದಲ್ಲ ಒಂದಿನ ನಾವೆಲ್ಲರೂ ಕೂಡ ಈ ಒಂದು ನೋವನ್ನ ಅನುಭವಿಸ್ಲೇಬೇಕಾಗತ್ತೆ. ಅಂಡ್ ಆ ಮಾತನ್ನ ಹೇಳ್ತಾ ನಾವು ಈ ಒಂದು ಕಾರ್ಯಕ್ರಮನ ಮುಂದುವರ್ಸೋಣ. ಇವತ್ತಿನ ಚಾಲೆಂಜ್ ಚಕ್ರವ್ಯೂಹ. ನಿಮ್ಮ ಟೀಮ್ ಮೆಂಬರ್ಸ್ ನ ನೀವೇ ಸೇವ್ ಮಾಡಬೇಕಿತ್ತು. ಆ ಒಂದು ಟಾಸ್ಕ್ ಅಲ್ಲಿ ರೆಡ್ ಟೀಮ್ ಫಸ್ಟ್ ಹೋಯ್ತು ಅಂಡ್ ಬ್ಲೂ ಟೀಮ್ ಸೆಕೆಂಡ್ ಹೋಯ್ತು. ಇಬ್ರು ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ ಅಂಡ್ ಹ್ಯಾಟ್ಸ್ ಆಫ್ ದಟ್. ಸೂಪರ್ ಸರ್. ನಿಮ್ ಬುಡಕ್ ಬೆಂಕಿ ಬಿದ್ದಿತ್ತಲ್ಲ, ಹೆಂಗಿತ್ತು ಸರ್? ಫಸ್ಟ್ ನಾನು ಒಳಗಡೆ ನೀರು ಎಷ್ಟಿದೆ ಅಂತ ನೋಡಿದೆ. ನೀರು ನೋಡಿದಾಗ ಕಂಡೆ ಥಿಕ್ನೆಸ್ ಎಷ್ಟಿದೆ ಅಂತ ನೋಡ್ಕೊಂಡೆ. ಆ ಜಾಗದಲ್ಲಿ ಅವಸರ ಪಡಿಸ್ಕೊಳ್ಳಿಲ್ಲ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ. ಅಲ್ಲಲ್ಲ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್, ಆದ್ರೆ ಹೀಟ್ ವಿಲ್ ಸ್ಪಾಯಿಲ್ ದ ಬೇಸ್. ಅರ್ಜುನ್, ಎರಡು ಟೀಮ್ಗೆ ಕೊಟ್ಟಂತ ಟಾಸ್ಕ್ ಏನಿತ್ತಲ್ಲ, ಅದ್ರಲ್ಲಿ ತುಂಬಾ ಕಷ್ಟ ಇದ್ದಿದ್ದು, ಹೆವಿ ಟಫ್ ಆಗಿದ್ದು ನಿನಗೆ ಮತ್ತೆ ಅಭಿಗೆ. ಇಬ್ರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ. ವೆರಿ ನೈಸ್. ಅಂಡ್ ಈಗ ರಿಸಲ್ಟ್ ಹೇಳೋ ಸಮಯ.
ಯಾರು ಈ ಚಕ್ರವ್ಯೂಹ ಟಾಸ್ಕ್ ನ ವೇಗವಾಗಿ ಮುಗಿಸಿದ್ದಾರೆ, ತಮ್ಮ ಟೀಮ್ ನ ಸೇವ್ ಮಾಡ್ಕೊಂಡಿದ್ದಾರೆ, ಬ್ಲೂ ಟೀಮ್ ಅಥವಾ ರೆಡ್ ಟೀಮ್? ರೆಡ್ ಟೀಮ್ ಅವರು 9 ನಿಮಿಷ 59 ಸೆಕೆಂಡ್ಗಳಲ್ಲಿ ಈ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಿದೀರಾ ಅಂತ ಹೇಳಿದ್ವಿ. ಅಂಡ್ ಬ್ಲೂ ಟೀಮ್ ಈ ಚಕ್ರವ್ಯೂಹನ ನೀವು ಮುಗಿಸೋಕೆ ತಗೊಂಡಿರುವಂತ ಟೈಮ್ 10 ನಿಮಿಷ 31 ಸೆಕೆಂಡ್. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು, ಟಿವಿ ಮುಂದೆ ಕುತ್ಕೊಂಡವನೇ. ಬ್ಲೂ ಟೀಮ್ಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನೀವು ಮಾಡಿದಂತ ಟಾಸ್ಕ್ ಅಲ್ಲಿ ಗೆದ್ದಿರೋದು ನೀವೇ. ಯಾಕಂದ್ರೆ ಅವ್ರಿಗೆ ಮಳೆ ಇರ್ಲಿಲ್ಲ, ನಿಮ್ಗೆ ಮಳೆ ಬಂತು. ಅವರ ಪರಿಶ್ರಮ ಕಮ್ಮಿ ಇತ್ತು, ಆದ್ರೆ ಅವ್ರ ಕಡೆ ಲಕ್ ಇತ್ತು. ಅದಕ್ಕೊಂದು ಚಪ್ಪಾಳೆ ಖಂಡಿತ ಕೊಡ್ಬೇಕಾಗ್ತದೆ. ಯಾವಾಗ್ಲೂ ಹೇಳ್ದಂಗೆ ಲಕ್ ರಿಯಲಿ ಮ್ಯಾಟರ್ಸ್. ಆದ್ರೆ ನೀವುಗಳೀಗ ಔಟ್ ಮಾಡಲೇಬೇಕು ಅಂಡ್ ಮಾಡೇ ಮಾಡ್ತೀರಾ. ನಿಮ್ಮ ಈ 9 ಜನದಲ್ಲಿ ಯಾರು ಇವತ್ತಿನ ಟಾಸ್ಕ್ ಅಲ್ಲಿ ಸೋಲೋದಕ್ಕೆ ಕಾರಣ ಅಂತ ನಿಮ್ಗನ್ಸುತ್ತೋ ಅವರ ಹೆಸರನ್ನ ಬರೀತೀರಾ ಅಂಡ್ ರೀಸನ್ ನ ಕೊಡ್ತೀರಾ. ಓಕೆ, ನಿಮ್ಮಿಂದಾನೇ ಔಟ್ ಶುರು ಆಗ್ಲಿ. ನಾನು ಇಂದ್ರಮ್ಮಗೆ ವೋಟ್ ಮಾಡ್ತೀನಿ. ಬಿಕಾಸ್ ಇವತ್ತು ನಡೆದಿರೋ ಟಾಸ್ಕಲ್ಲಿ ಎಲ್ಲರೂ 200% ಕೊಟ್ಟಿದ್ದಾರೆ. ರಿಸ್ಕ್ ಇದ್ರು ಅದ್ರಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗಿದ್ದು ಅಂದರೆ ಇಂದ್ರಮ್ಮಗೆ. ಜಂಜರೊಂಡಲ್ಲಿ ಇದ್ದಾರೆ, ಅದಕ್ಕೆ ಅವ್ರಿಗೆ ವೋಟ್ ಮಾಡ್ತಾ ಇದ್ದಾರೆ. ಟೀಮಲ್ಲಿ ಎಲ್ಲ ಟಾಸ್ಕ್ನು ಕಂಪೇರ್ ಮಾಡಿ ವೋಟ್ ಮಾಡ್ತಾ ಇದ್ದೀನಿ. ಅವರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವರಿಗೆ ವೋಟ್ ಹಾಕ್ತಾ ಇದ್ದಾರೆ. ಓವರ್ ಪರ್ಫಾರ್ಮೆನ್ಸ್ ಫರ್ನಾಂಡಿಸ್ ಅವರು ನಾವು ಎಲ್ಲರೂ ಕಾರ್ ಗ್ಯಾಸ್ಗಿಂತ ಜಾಸ್ತಿ ಅಡುಗೆ ಮತ್ತು ನಿದ್ದೆ ಮಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ. ನಮ್ಮ ಟೀಮಲ್ಲಿ ಸದ್ಯಕ್ಕೆ ವೀಕ್ ಕಂಟೆಂಟ್ ಅಂದರೆ ಅವರು ಅಂದರೆ ಮೆಂಟಲಿ ಅಷ್ಟು ಸ್ಟೇಬಲ್ ಆಗಿಲ್ಲ, ಮಾಡೋಕ್ಕಿಂತ ಮುಂಚೆನೇ ಆಗಲ್ಲ ಅಂತ ಸುಮಾರು ಸರಿ ಹೇಳ್ತಾರೆ. ಪರ್ಸ್ನಲಿ ಹೇಳಬೇಕು ಅಂದರೆ ತುಂಬ ಒಳ್ಳೆಯವರು, ಬಟ್ ಟಾಸ್ಕ್ ಅಂತ ಬಂದಾಗ ಟೀಮಲ್ಲಿರೋರಲ್ಲಿ ವೀಕ್ ಪರ್ಫಾರ್ಮರ್. ಸೊ ಇವತ್ತಿನ ವೋಟ್ ಔಟ್ಸ್ ನನ್ನ ಕೈಯಲ್ಲಿದೆ. ಸೊ ಮೊದಲನೇ ವೋಟ್ ಹೋಗ್ತಾ ಇದೆ ಫರ್ನಾಂಡಿಸ್. ನೆಕ್ಸ್ಟ್ ವೋಟ್ ಜಟ್ಟಿಮಣಿ ಅವ್ರಿಗೆ. ಸೊ ನೆಕ್ಸ್ಟ್ ವೋಟ್ ಇಂದ್ರಮ್ಮ. ಏನಂತೀರ ಇಂದ್ರಮ್ಮ ಅವ್ರು ಇದಕ್ಕೆ? ನಾನು ಕೈಲಾದಷ್ಟು ಮಟ್ಟಿಗೆ ಮಾಡಿದ್ದೀನಿ. ಆದ್ರೆ ನಿಮ್ ಟೀಮ್ ಅವ್ರು ಹೇಳ್ತಾ ಇದಾರೆ ನೀವು ಕರೆಕ್ಟ್ ಪರ್ಫಾರ್ಮ್ ಮಾಡಿಲ್ಲ ಅಂತ. ಸೊ ನಿಮ್ಗೆ 2 ವೋಟ್, ಫರ್ನಾಂಡಿಸ್ ಅವ್ರಿಗೆ 1 ವೋಟ್, ಜಟ್ಟಿಮಣಿ ಅವ್ರಿಗೆ 2 ವೋಟ್. ಮತ್ತೆ ನಿಮ್ಮ ಹೆಸರು, ಅದ್ರ ಜೊತೆಗೆ ಇನ್ನೊಂದು, ಅದ್ರ ಜೊತೆಗೆ ಇನ್ನೊಂದು, ಅದ್ರ ಜೊತೆಗೆ ಇನ್ನೊಂದು, ಒಟ್ಟು 6 ವೋಟ್ಗಳು ನಿಮಗ್ ಬಿದ್ದಿದೆ. ಏನ್ ಹೇಳ್ತೀರಾ ಇಂದ್ರಮ್ಮ? ನನ್ನ ಪರ್ಫಾರ್ಮೆನ್ಸು, ನನ್ನ ಮಾತು ಯಾರಿಗೂ ಇಷ್ಟ ಆಗಿಲ್ಲ ಕಾಣಿಸುತ್ತೆ, ಅದಕ್ಕೋಸ್ಕರ ಇರ್ಬೋದು. ಸೊ ಇವತ್ತು ಈ ನಮ್ಮ ಲೈಫ್ ಸೂಪರ್ ಗುರು ಮನೆಯಿಂದ ಆಚೆ ಹೋಗೋರು ಬ್ಲೂ ತಂಡದಿಂದ ಒಬ್ರು, ಡೇಂಜರ್ ಝೋನ್ ಅಲ್ಲಿರೋರು 2, ಜಟ್ಟಿಮಣಿ ಅವರು ಮತ್ತು ಇಂದ್ರಮ್ಮ ಅವರು. ಇಂದ್ರಮ್ಮ ಅವರೇ, ನೀವು 2 ಸಲ ಡೇಂಜರ್ ಝೋನ್ಗೆ ಬಂದಿದ್ದೀರಾ. ಸೊ ನಿಮ್ಮ ಹತ್ರ ನಾವು ನಿಮ್ಗೆ ಕೊಟ್ಟಂತ ಫಾರ್ಚೂನ್ ಕುಕೀಸ್ ಅಡ್ವಾಂಟೇಜ್ ಅಲ್ಲಿ ನಿಮ್ಗೆ ಇಮ್ಯುನಿಟಿ ಸಿಕ್ಕಿತ್ತು. ನೀವೀಗ ಆ ಇಮ್ಯುನಿಟಿನ ಬಳಸ್ಕೋಬಹುದು, ಆದ್ರೆ 1 ವೋಟ್ ಔಟ್ ಇಂದ ತಪ್ಪಿಸ್ಕೊಳಕ್ ಮಾತ್ರ. ಆಗ ಬಳಸ್ಕೊಂಡಾಗ ಜಟ್ಟಿಮಣಿ ಅವರು 2 ಸಲ ನಾಮಿನೇಟ್ ಆಗ್ತಾರೆ, ಇಂದ್ರಮ್ಮ ಅವರು 1 ಸಲ ನಾಮಿನೇಟ್ ಆಗ್ತಾರೆ. ಬಳಸ್ಕೋತೀರಾ? ಬಳಸ್ಕೊಂಡ್ರೂ ಕೂಡ ನೀವು ಡೇಂಜರ್ ಝೋನ್ ಅಲ್ಲೇ ಇದ್ದೀರಿ. ಸೊ ತೂಗುಗತ್ತಿ ಇಂದ್ರಮ್ಮ ಮತ್ತು ಜಟ್ಟಿಮಣಿ ಅವರ ತಲೆ ಮೇಲೆ ಓಡಾಡ್ತಾ ಇದ್ದೀವಿ. ಸೊ ಇವಾಗ ನಡೆಯುತ್ತೆ ಎಲಿಮಿನೇಷನ್ ವೋಟ್ ಔಟ್. ಸೊ ರೆಡ್ ಟೀಮ್ ಇಂದ ಶುರು ಮಾಡೋಣ. ಕ್ಯಾಪ್ಟನ್ ಶರತ್. ಸೊ ನಿಮ್ಮ ಹೆಲ್ತ್ ಕನ್ಸರ್ನ್ ವೈಸ್ ಅದ್ರ ಜೊತೆಗೆ ನೀವು ಒಳ್ಳೆ ಕಂಟೆಂಡರ್, ತುಂಬ ಸ್ಟ್ರಾಂಗ್ ಇದ್ದೀರಾ. ಸ್ಟಾರ್ಟಿಂಗ್ ಬಂದಾಗಿಂದ ಯಾವಾಗ ನೋಡಿದ್ರು ಮನೆಗೆ ಹೋಗ್ಬೇಕು ಅಂತ ಅಂತಾರೆ. ಮತ್ತು ಇನ್ನೊಂದು ಕಾರಣ ಅಂದರೆ ಅವ್ರು ಬಂದು ಒಂಥರ ಸ್ಟ್ರಾಂಗ್ ಕಂಟೆಸ್ಟ್ ಅಂತಾರೆ. ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಅವರೇ ಕಾರಣ ಕೊಡ್ತಾ ಇದ್ದಾರೆ, ಅದರಿಂದ ಅವ್ರನ್ನ ಔಟ್ ಮಾಡ್ತಾರೆ. ಜಟ್ಟಿಮಣಿ ಫಿಸಿಕಲ್ ಪ್ರಾಬ್ಲಮಿಂದ ಅವ್ರು ಕಳಿಸ್ತಾ ಇದ್ದೀವಿ. ಸೊ
ಸೀನಿಯರ್ಸ್ ಮೇಲಲ್ಲಿ ಅವರೇ ಟಫ್ ಕಾಂಪಿಟೇಟರು. ಅವರು ಕೆಳಗಡೆ ತಂದರೆ ನಮ್ಮ ಟೀಮ್ ಸೀನಿಯರ್ಸ್ಗೆ ಈಸಿ ಆಗುತ್ತೆ ಫೈಟ್ ಮಾಡೋಕ್ಕೆ. ಈ ಹೆಲ್ತ್ ರೀಸನ್ಸಿಂದ ಸ್ವಲ್ಪ ಯಾವಾಗಲೂ ಡಲ್ ಇರ್ತಾರೆ. ಯಾಕೋ ವೀಕ್ ಆಗ್ಲಿಕ್ಕೆ ಅಂತ ನನಗೆ ಅನಿಸ್ತು. ಇವರು ಯಾವ ಟಾಸ್ಕಲ್ಲೂ ಹಿಂದೆನೇ ಇರ್ತಾರೆ. ಇಬ್ಬರು ನಾಮಿನೇಷನ್ಸ್ನ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗರ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ. ಸೊ ಜಟ್ಟಿಮನಿ ಸರ್. ನಾನು ಇಂದ್ರಮ್ಮ ವೋಟ್ ಮಾಡ್ತೀನಿ ಬಿಕಾಸ್ ಕಂಪೇರ್ ಟು ಜಟ್ಟಿಮನಿ ಇಂದ್ರಮ್ಮ ಇಸ್ ವೀಕ್. ಚೇಂಜರ್ ರೌಂಡ್ ಬಂದಿರೋದಕ್ಕಾಗಿ ಅವ್ರಿಗೆ ವೋಟ್ ಮಾಡ್ತೀನಿ. ನಮ್ಮ ಟೀಮಲ್ಲಿ ಎಲ್ರಿಗಿಂತ ಸ್ವಲ್ಪ ವೀಕ್ ಅವರೇ ಇದ್ದಿದ್ದು, ಸೊ ಹಾಗಾಗಿ ಅವ್ರಿಗೆ ವೋಟ್ ಮಾಡ್ತಾ ಇದ್ದಾರೆ. ಪರ್ಫಾರ್ಮೆನ್ಸ್ ಶ್ರದ್ಧೆ ಕೊಡುತ್ತೆ. ನಮ್ಮ ಟೀಮಲ್ಲಿ ಜಟ್ಟಿಮಣಿ ಮತ್ತು ಇಂದ್ರಮ್ಮಂಗೆ ಹೋಲಿಸ್ಕೊಂಡ್ರೆ ಇಂದ್ರಮ್ಮ ತುಂಬ ವೀಕ್ ಆಗಿದ್ದಾರೆ. ಇವರಲ್ಲಿ ಇವರೇ ವೀಕ್ ಪರ್ಫಾರ್ಮೆನ್ಸ್. ಶಾಕ್ ಶುಕ್ರವಾರದ ಎಲಿಮಿನೇಷನ್ ವೋಟ್ ಔಟ್ ಮುಗಿದಿದೆ. ಎರಡೂ ಟೀಮ್ನವರು ವೋಟ್ ಮಾಡಿದ್ದೀರಾ. ನೋಡೋಣ ಯಾರು ಈ ಮನೆಯಿಂದ ಹೊರಗಡೆ ಹೋಗ್ತಾರೆ ಈಗ ಕೆಲವೇ ಕ್ಷಣಗಳಲ್ಲಿ ಅಂತ. ಮೊದಲನೇ ವೋಟ್ ಬರ್ತಿದೆ ಜಟ್ಟಿಮನಿ, ಇನ್ನೊಂದು ವೋಟ್ ಇಂದ್ರಮ್ಮ, ಮತ್ತೊಂದು ಜಟ್ಟಿಮನಿ, ಇನ್ನೊಂದು ಇಂದ್ರಮ್ಮ, ಮತ್ತೊಂದು ಜಟ್ಟಿಮನಿ, ಇಂದ್ರಮ್ಮ, ಹಾಗೆ ಜಟ್ಟಿಮನಿ, ಇನ್ನೂ ಒಂದು ಓಟು ಇಂದ್ರಮ್ಮ, ಮತ್ತೊಂದು ಜಟ್ಟಿಮನಿ, ಮತ್ತೊಂದು ಓಟು ಇಂದ್ರಮ್ಮ, ಇನ್ನೊಂದು ಓಟ್ ಹೋಗ್ತಾ ಇದೆ ಜಟ್ಟಿಮನಿ, ಹಾಗೆ ಇನ್ನೂ ಒಂದು ಓಟು ಇಂದ್ರಮ್ಮ, ಮತ್ತೊಂದು ಓಟ್ ಹೋಗ್ತಾ ಇದೆ ಜಟ್ಟಿಮನಿ, ಇನ್ನೊಂದು ಓಟ್ ಹೋಗ್ತಾ ಇದೆ ಇಂದ್ರಮ್ಮ. 16 ಓಟ್ಗಳಲ್ಲಿ 7 ಓಟು ಜಟ್ಟಿಮನಿ ಅವರಿಗೆ, 7 ಓಟು ಇಂದ್ರಮ್ಮ ಅವರಿಗೆ. ಇನ್ನು 2 ಓಟುಗಳು ಡಿಸೈಡ್ ಮಾಡುತ್ತೆ ಯಾರು ಈ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ. ಜಟ್ಟಿಮನಿ ಅವರೇ, ಇರೋ ಸಾಧ್ಯತೆ ಇದೆಯಾ, ಹೋಗೋ ಸಾಧ್ಯತೆ ಇದೆಯಾ? ಇನ್ನು ನಮಗೆ ಓಟ್ ಮತ್ತು ಬಂದಿದ್ದವರ ಮತ್ತು ಹೋಗಬೇಕಾಗ್ತೈತಲ್ಲ. ಇಂದ್ರಮ್ಮ, ನಿಮಗೆ ಓಟ್ ಹಾಕ್ಲಿಕ್ಕೆ ಏನ್ ರೀಸನ್ ಬಂದಿರಬಹುದು ಗೊತ್ತಾ? ಆಟದ ಇದಕ್ಕಿಂತಲೂ ಸ್ವಲ್ಪ ಕ್ಲೀನಿನೆಸ್ಗೆ ಗಮನ ಕೊಡ್ದಿಂದ ಕೆಲವರಿಗೆ ಅದು ಹಿಡಿಸ್ತಿಲ್ವ ಏನೋ, ಅಲ್ಲ ನನ್ನ ಊಹೆ ಹೇಳಿದ್ದೆ ಅಷ್ಟೇ. ಜಟ್ಟಿಮನಿ ಅವರೇ, ಸ್ಟ್ರೈಟ್ ಕ್ವಶನ್, ಈ 2 ಓಟು ನಿಮಗೆ ಬಿದ್ದಿರಬಹುದಾ, ಇಂದ್ರಮ್ಮ ಅವ್ರಿಗೆ ಬಿದ್ದಿರಬಹುದಾ? ಮನಸ್ಸು ನಮಗೆ ಬಿದ್ದಿರ್ಬೇಕು ಅನ್ನಿಸ್ತೈತ್ರಿ. ಮತ್ತೆ ಇಂದ್ರಮ್ಮ ಅವರೇ, ಏನೋ ಬಲಗಣ್ಣ ಅದರ್ತಾ ಇದೆ, ನಾನೇ ಹೋಗ್ತೀನಿ ಅಂತ ಅನಿಸ್ತಾ ಇದೆ. ಅದು ಸತ್ಯ ಅಂತ ನಾನು ಹೇಳ್ತಾ ಇಲ್ಲ. 2 ಓಟ್ಗಳು ಬಿದ್ದಿದೆ ಜಟ್ಟಿಮನಿ ಅವರಿಗೆ. ಸೊ ಜಟ್ಟಿಮನಿ ಅವರು ನಮ್ಮ ಶೋ ಇಂದ ಆಚೆ ಹೋಗ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಆಗಿದ್ದ ವಿಚಾರ ಏನಂದ್ರೆ ಆಪೋಸಿಟ್ ಟೀಮ್ ಅವರು ನಿಮ್ಮನ್ನ ನೋಡಿ ಹೆದರ್ಕೊಂಡಿದ್ದಾರೆ. ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ನ ಆಚೆ ಓಡಿಸಿ ಗೆಲ್ಲೋದು ಇಟ್ಸ್ ನಾಟ್ ಅ ಗೇಮ್. ಜಟ್ಟಿಮಣಿಗಳೇ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಪಾರ್ಟಿ ಬೇರೆ ಬೇರೆ ಆದ್ರೂ ಸುದಕ್ಕ ಮನ ಎಲ್ಲಾರ್ದು ಒಂದೇ ಇತ್ತು. ಇದಕ್ಕತನ ನಮ್ಮದು ಅವ್ರದ್ದು ಋಣ ಸಮ್ಮತಿ ಇತ್ತು ರೀ. ಇನ್ನು ನಮ್ಮದು ಇಲ್ಲಿ ಋಣ ಸಂಬಂಧ ನಮ್ಮದು ಮುಗಿತ್ತು ರೀ ಸರ್. ಶಿಲ್ಪ, ನಿಮ್ಮ ಟೀಮಿಂದ ಒಂದು ಕೊಂಡಿ ಬಿಚ್ಕೊಂಡು ಹೋಗ್ತಾ ಇದೆ, ಏನ್ ಅನ್ಸ್ತಾ ಇದೆ ನಿಮ್ಗೆ? ತುಂಬಾ ಬೇಜಾರಾಗ್ತಿದೆ ಸರ್. ನಾವೆಲ್ಲರೂ ಅನ್ಕೊಂತಿದ್ವಿ ಓಕೆ ಜಟ್ಟಿಮಣಿ ಸರ್ ಅವ್ರ ಕೈಯಿಂದ ಆಗಲ್ಲ ಅಂತ, ಬಟ್ ಎವ್ರಿ ಟಾಸ್ಕ್ ಅಲ್ಲೂ ಅವ್ರು ಪ್ರೂವ್ ಮಾಡಿ ತೋರಿಸ್ತಾ ಇದ್ರು. ಮತ್ತೆ ನಮ್ ಜೂನಿಯರ್ಸ್ ಇದಾರಲ್ಲ, ನಮ್ಗೆ ಈಕ್ವಲ್ ಆಗಿ ಅವ್ರು ಆಡ್ತಾ ಇದ್ರು. ನಾನು ಅಷ್ಟೇ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದ್ದೆ ಅವ್ರ ಜೊತೆ. ಅರ್ಜುನ್, ಒಂದು ಮಾತು ಹೇಳಿದ್ದೆ ನನ್ನ ಕಿವಿಲಿ ಇನ್ನೂ ತಟ್ತಾ ಇದೆ. ಅದು ಫ್ಯಾಷನ್ ವಾಕ್ ಅಲ್ಲಿ ಜಟ್ಟಿಮಣಿ ಸರ್ ನನ್ನ ಇನ್ಸ್ಪಿರೇಷನ್ ಅಂತ ನೀ ಒಂದು ಮಾತನ್ನ ಹೇಳಿದ್ದೆ. ಸೊ ಇವತ್ತು ನಿನ್ನ ಒಂದು ಇನ್ಸ್ಪಿರೇಷನ್ ಬಿಟ್ಟು ಹೋಗ್ತಾ ಇದೆ, ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಮನುಷ್ಯ ಸರ್. ಇರೋಷ್ಟು ದಿವಸ ಯಾವತ್ತು ಯಾರ ಹತ್ರನೂ ಒಂದ್ ದಿವಸಕ್ಕೂ ಅವರು ಒಂದು ಸಣ್ಣ ವಿಷಯಕ್ಕೂ ನನಗಿದಾಗಲ್ಲ, ಅದು ಮಾಡಲ್ಲ, ನಂಗೆ ಇದಿಷ್ಟ ಇಲ್ಲ ಯಾವತ್ತೂ ಹೇಳಿಲ್ಲ ಸರ್ ಆ ವ್ಯಕ್ತಿ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿರೋ ಸೀನಿಯರ್ಸ್ಗಳಲ್ಲಿ ಎಕ್ಸ್ಪ್ರೆಷನ್ ವೈಸ್ ಅಲ್ಲಿ ಈಸ್ ದ ಬೆಸ್ಟ್ ಒನ್ ಇನ್ ಕಲ್ಚರಲ್ ಪ್ರೋಗ್ರಾಮ್ ಸರ್. ಯಾವುದೇ ವಿಷಯದಲ್ಲಾದ್ರೂ ಈಸ್ ದ ಬೆಸ್ಟ್ ಒನ್. ಜಟ್ಟಿಮಣಿ ಸರ್, ನಿಮಗೆ ಈ ಮನೇಲಿ ಉಳ್ಕೊಳ್ಳೋಕೆ ಇನ್ನೊಂದು ಅವಕಾಶ ಕೊಟ್ರೆ ಸರ್, ನೀವು ಚಾನ್ಸ್ ಕೊಡ್ತಾನಂದ್ರೆ ಇರ್ತಾನೆ. ನಾವು ಯಾಕೆ ಈ ಮಾತನ್ನ ನಿಮ್ಗೆ ಕೇಳಿದ್ವಿ ಅಂದ್ರೆ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಅದನ್ನ ಹೇಳೋ ಸಮಯ ಇವಾಗ ಬಂದಿದೆ. ಟೀಮ್ ರೆಡ್ ಅಂಡ್ ಬ್ಲೂ, ನಿಮ್ಗಳಿಗೆ ನೆನಪಿದ್ಯಾ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಗೆದ್ರೆ ನಿಮ್ಗೆ ಶಾಕ್ ಶುಕ್ರವಾರದ ದಿನ ನಿಮ್ಗೆ ಒಂದು ಅಡ್ವಾಂಟೇಜ್ ಸಿಗತ್ತೆ ಅಂತ, ಅದ್ರ ಜೊತೆಗೆ ಒಂದು ಪವರ್ ಕೂಡ ನಿಮಗ್ ಸಿಗುತ್ತೆ ಅಂತ ನಾವು ಹೇಳಿದ್ವಿ. ಮಾಡರ್ನ್ ಫಿಶಿಂಗ್ ಅಲ್ಲಿ ರೆಡ್ ಟೀಮ್ ಗೆಲ್ಲತ್ತೆ ಅಂಡ್ ಲೈಫ್ ಸೂಪರ್ ಗುರು ಸ್ಮೂದೀಸ್ ಆ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಬ್ಲೂ ಟೀಮ್ ನೀವ್ ಗೆಲ್ತೀರಾ. ನೀವೆಲ್ಲರೂ ಇವತ್ತು ಅಭಿಗೋಸ್ಕರ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀರಾ. ಇವತ್ತು ಅವರ ತಂದೆಯ ಶ್ರಾದ್ದದ ಕಾರ್ಯ, ಹಾಗಾಗಿ ಅವ್ರ ತಾಯಿ ಜೊತೆ ಮಾತಾಡೋ ಅವಕಾಶ ಮಾಡಿಕೊಡಿ ಅಂತ. ಅದೇ ಅವರಿಗೆ ಸಿಕ್ಕಂತಹ ಅಡ್ವಾಂಟೇಜ್.
ಅಂಡ್ ಬ್ಲೂ ಟೀಮ್ ಅವ್ರಿಗೆ ಸಿಕ್ಕಂತ ಅಡ್ವಾಂಟೇಜ್ ಇನ್ನು ಬಾಕಿ ಇದೆ. ಅದು ಶಾಕ್ ಶುಕ್ರವಾರದ ದಿನ ನಿಮಗೆ ಗೊತ್ತಾಗುತ್ತೆ ಅಂತ ನಾವು ನಿಮ್ಗೆ ಹೇಳಿದ್ವಿ. ಈ ಶಾಕ್ ಶುಕ್ರವಾರದ ದಿನ ನೀವ್ ಎರಡೂ ಟೀಮ್ನವ್ರು ಮಾಡಿದಂತ ಎಲಿಮಿನೇಷನ್ ವೋಟ್ ಔಟ್ ನ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ. ಆದರೆ ನಿಮ್ಮ ಟೀಮಿಂದ ಒಬ್ರು ಮನೆಗೆ ಹೋಗಲೇಬೇಕು. ಇದು ನಮ್ಮ ಶೋಯಿನ ನಿಯಮ. ಆದ್ರೆ ನಿಮ್ಗಳಿಗೆ ಒಂದು ಪವರ್ನ ಕೊಡ್ತಾ ಇದೀವಿ. ನೀವು ಟೀಮ್ ಆಗಿ ಒಬ್ಬರನ್ನ ನಮ್ಮ ಟೀಮ್ಗೆ ಇವರು ಪ್ಲಸ್ ಅಲ್ಲ ಗೆಲ್ಲೋದ್ರಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಒಂದು ಹೆಸರನ್ನ ನೀವು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತೀರಾ. ಅದು ನಾವು ನಿಮಗೆ ಕೊಡ್ತಾ ಇರೋಂತ ಒಂದು ಪವರ್. ಫಸ್ಟ್ ಕ್ಯಾಪ್ಟನ್ ಶಿಲ್ಪಾ, ನೀವು ಹೇಳಿ. ಇಂದ್ರಮ್ಮ. ಅರ್ಜುನ್. ಇಂದ್ರಮ್ಮ ಅವರು. ದೇವಮ್ಮ ಅವ್ರೆ. ಏನು ಅವ್ರಿಗೆ ಟ್ಯಾಸ್ ಅಂತ ಬಂದಾಗ ಅದ್ ಮಾಡಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ, ನಮ್ಗೆ ಅವೆಲ್ಲ ಗೊತ್ತಿಲ್ಲಮ್ಮ ಅಂತ ಹೇಳ್ತಾ ಇರ್ತಾರೆ. ಕಿರಣ್. ಇಂದ್ರಮ್ಮ. ಚಕ್ರಿ ಸರ್. ಇಂದ್ರಮ್ಮ. ಸೌಮ್ಯ. ಎಲ್ಲೋ ಒಂದ್ ಕಡೆ ಜಟ್ಟಿಮಣಿ ಸರ್ಗಿಂತ ಇಂದ್ರಮ್ಮ ಸ್ವಲ್ಪ ಕಡಿಮೆ ಇದ್ದಾರೆ, ಸೊ ಹಂಗಾಗಿ ಇಂದ್ರಮ್ಮ ಅವ್ರು ಕೊಟ್ಟು ಮಾಡ್ತಾ ಇದ್ದೀನಿ. ಜಟ್ಟಿಮಣಿ ಸರ್. ಇಂದ್ರಮ್ಮನವರು. ಫರ್ನಾಂಡಿಸ್. ಇಂದ್ರಮ್ಮ. ಇಂದ್ರಮ್ಮ ಅವ್ರೆ, ನೀವು ಯಾರನ್ನ ವೋಟ್ ಮಾಡ್ತೀರಾ? ಚಕ್ರವರ್ತಿ. ಕಾರಣ ನಾನು ಅವರಿಗಿಂತ ಟಾಸ್ಕ್ ಮಾಡಬಲ್ಲೆ ಅಂತ ನಂಗೆ ಅನಿಸಿದೆ. ಆದ್ರೆ ನಿಮ್ಮ ಟೀಮ್ ಎಲ್ಲರೂ ಸೇರಿ ನಿಮ್ಮ ಹೆಸರನ್ನ ತಗೊಳ್ತಾ ಇದ್ದಾರೆ. ನಾನು ಸಂತೋಷವಾಗಿ ಹೋಗಕ್ಕೆ ತಯಾರಿದ್ದೀನಿ. ಯಾಕಂದರೆ ನಾಳೆ ನನ್ನ ಮೊಮ್ಮಗನ ಬರ್ತ್ಡೇ, ಮನೆಗೆ ಹೋಗಿ ಖುಷಿಯಾಗಿ ಆಚರಿಸ್ಕೊತೀನಿ. ಹಾಗೂ ನಮ್ಮ ಯಜಮಾನ್ರ ತಿಥಿ ಬರುತ್ತೆ. ಬರ್ಬೋದು. ಇಂದ್ರಮ್ಮ ಅವ್ರಿಗೆ ಒಂದು ಹೇಳ್ತೀವಿ, ಮೋನಿಕಾ ಡಾರ್ಲಿಂಗ್ ಆಗಿ ಎಂಟ್ರಿ ಆಗ್ತೀರಿ. ಅದ್ಭುತವಾದ ನಗೆನ, ಕಲೆನ, ಒಂದು ಕಲರ್ನ ಶೋಕ್ ತರ್ತೀರಮ್ಮ. ಕೊನೆಯದಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರ? ನಾನು ತುಂಬಾ ಕ್ಷಮನ ಮಿಸ್ ಮಾಡ್ಕೋತೀನಿ. ಅಂದ್ರೆ ಮೊದಲು ದಿನದಿಂದಲೂ ಹೊತ್ತು ಭೇಟಿ ಆದದ್ದೇ ಅವರು. ಎಷ್ಟೋ ನಮ್ಮ ಫೀಲಿಂಗ್ಸ್ ಅನ್ನು ನಾವು ಹಂಚಿಕೊಂಡಿದ್ದೇವೆ. ಹಾಗೂ ಕೃಷ್ಣಾನಂದ ಅವರ ತುಂಬಾ ತಮಾಷೆ ಮಾತುಗಳು ತುಂಬಾ ಮಿಸ್ ಮಾಡ್ಕೋತೀನಿ ಅನ್ಸುತ್ತೆ. ಮತ್ತೆ ಫೋಟೋ ಎಲ್ಲ ಗೊತ್ತಾಯ್ತಲ್ಲ ಎಲ್ರು ಹೇಗೆ ಅಂತ. ನಾನು ತುಂಬಾ ಮಿಸ್ ಮಾಡ್ಕೊಂಡು ಅವರಿಬ್ರನ್ನ. ಕ್ಷಮಾ ಅವರೇ, ಏನ್ ಹೇಳ್ತೀರಮ್ಮ? ನನ್ನ ಮಗ ಮತ್ತು ಮಗಳು ನನಗಿಲ್ಲಿ ಕಳಿಸ್ಲಿಕ್ಕಂದ್ರೆ ಅವ್ರ ಕಾರಣ. ಯಾಕಂದ್ರೆ ನಾನು ಮೆಂಟಲಿ ಭಾಳ ವೀಕ್ ಇದ್ದೀನಿ ಅಂತಂದ್ರೆ ನಮ್ಮ ಮಗ ಅವ್ರಿಗೆ ಭೇಟಿ ಆದರು. ಇಲ್ಲಮ್ಮ ಇಂದಿರಾ ಆಂಟಿ ಇರ್ತಾರೆ, ನೀವು ಹೋಗು ಅಂತ ಕಳಿಸಿದ. ಈಗ ನಂದು ಬಲಾನೇ ಹೋಗ್ತಿದ್ದೇನೋ ಅನ್ನೋ ಅನಿಸ್ತಾ ಇದೆ. ವಿಚಾರಿಸಿದ ಆಗ್ತಾ ಇಲ್ಲ ಅವ್ರು ಹೋದ್ಮೇಲೆ ಇರ್ತೀನಿ ಅಂತ. ಇಂದ್ರಮ್ಮ ಅವರ ಆ ನಗುವಿನ ಅದನ್ನ ಈಗ ನಮ್ಗೆ ಹೇಳ್ಕೊಡ್ಬೇಕು. ನಾವೆಲ್ಲರೂ ಅದನ್ನ ಮಾಡ್ತೀವಿ ಅವ್ರ ಗೌರವ ಕೊಡೋಕ್ಕೋಸ್ಕರ. ಬನ್ನಿ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, 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 ತುಂಬಾ ಚೆನ್ನಾಗಿದೆ, 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 ತುಂಬಾ ಚೆನ್ನಾಗಿದೆ. ಚಪ್ಪಾಳೆ. ನಿಮ್ಮ ಇಷ್ಟು ದಿನಗಳ ಇರುವಿಕೆ ಈ ಮನೆಗೆ ಒಂದು ಶೋಭೆ, ಕಳೆ ನಿಜವಾಗ್ಲೂ ತಂದಿದೆ. ಅದ್ಭುತವಾದ ಇರುವಿಕೆ ನಿಮ್ದು ಇಲ್ಲಿ ಇಷ್ಟು ದಿನ. ನಿಮ್ಮೆಲ್ಲರ ಅಭಿಮಾನಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳು. ಸೊ ಇಂದ್ರಮ್ಮ ಅವರು ಈ ಶೋನ ಬಿಟ್ಟು ಇವತ್ತು ಹೊರ ನಡೀತಿದ್ದಾರೆ. ಅವ್ರಿಗೆಲ್ಲ ಬೀಳ್ಕೊಡುಗೆ ಕೊಡಿ. ನಾವು ನಿಮ್ಮನ್ನೆಲ್ಲ ಮೀಟ್ ಮಾಡ್ತೇವೆ ಮುಂದಿನ ವಾರ ಜಬರ್ದಸ್ತ್ ಟಾಸ್ಕ್ ಜೊತೆ. ದ ಶೋ ಮಸ್ಟ್ ಗೋ ಆನ್. ಓಕೆ, ಗುಡ್ ನೈಟ್. ಸದಾ ಹಸನ್ಮುಖಿಯಾಗಿ ಮನೆ ಮಂದಿಗೆಲ್ಲ ನಗೆಯ ಪಾಠ ಮಾಡ್ತಾ ಎಲ್ಲರಲ್ಲಿ ಒಂದಾಗಿ ಮಗುವಾಗಿದ್ದವರು ನಮ್ಮ ಮೋನಿಕಾ ಡಾರ್ಲಿಂಗ್ ಇಂದ್ರಮ್ನವರು. ನನಗೂ ಕಳಿಸ್ಕೊಟ್ರೆ ಬಂದ್ಬಿಡ್ತೀನಿ ಅಂದ್ರೆ ನನಗೆ ಹೇಳಕ್ಕಾಗಲ್ಲ ಇಲ್ಲಿ. ಬೇಡ ಕ್ಷಮ, ಅಳ್ಬೇಡ ಕ್ಷಮ.
ಎಲಿಮಿನೇಷನ್ ಮನೆಯಿಂದ, ಮನಸ್ಸಿಂದ ಅಲ್ಲ ಅನ್ನೋದಕ್ಕೆ ಮನೆ ಮಂದಿಗಳ ಬಾಂಧವ್ಯವೇ ಸಾಕ್ಷಿ.